Yes, welcome to problems, class number 29. 3 marks questions ಎಲ್ಲ ಮುಗಿದಿದೆ. ಅದಕ್ಕೆ ನಾವು 1 mark question ಟೈಪಿಗೆ ಬಂದಿದ್ದೀವಿ ಅಂತಲ್ಲ. 3 marks questions ಇನ್ನೂ ಇದೆ. ಇನ್ನೂ ಒಂದು 5 to 6 questions ಸಿಗುತ್ತೆ. ಅದರ ಮಧ್ಯದಲ್ಲೇ ಈ ಪ್ರಾಬ್ಲಮ್ಸ್ ಯಾಕೆ ಟೈಪ್ ಮಾಡಾಕಿದ್ದೀನಿ 1 mark questions. ಲಾಸ್ಟ್ ಕ್ಲಾಸಲ್ಲಿ 19th ಕ್ವೆಶನ್ವರೆಗೆ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಕಾಣುತ್ತೆ. ಆ 20th ಕ್ವೆಶನ್ಗೆ ಹೋಗೋದಕ್ಕಿಂತ ಮುಂಚೆ, ಅಂದರೆ 20th ಕ್ವೆಶನ್ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಅದರ ಮುಂಚೆ ಇನ್ನೊಂದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಬೇಕು. ಅದು ಪ್ರಿಂಟಲ್ಲಿಲ್ಲ, ನೀವು ಬರ್ಕೋಬೇಕು, ಅಲ್ಲಿ ಸ್ಪೇಸ್ ಇರ್ತದೆ, ದಂಡೆಯಾಗಿರ್ತದೆ. ಏನು ಸರ್ ಅದು? ಗಿವ್ ಅನ್ ಎಕ್ಸಾಂಪಲ್ ಆಫ್ ಎ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್. ಈ ಈಕ್ವಲೆನ್ಸ್ ರಿಲೇಷನ್ ಅಂದರೆ ನಿಮ್ಗೆ ಗೊತ್ತು. ಎ ರಿಲೇಷನ್ ಆರ್ ಆನ್ ಎ ಸೆಟ್ ಎ is said to be equivalence relation if it is reflexive, symmetric, transitive. ಸ್ಮಾಲೆಸ್ಟ್ ಅಂತಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಾನೇನು ತಗೊತಾ ಇದನ್ನ ಅದನ್ನೇ ನೀವು ಬರೀಬೇಕಾಗುತ್ತೆ. ನೀವು ಬೇಕಾದ್ರೆ ಎ ಬಿ ಸಿ ತಗೊಂಡ್ರೆ ಮತ್ತು ಆನ್ಸರ್ ಕೂಡ ಇನ್ ಟರ್ಮ್ಸ್ ಆಫ್ ಎ ಬಿ ಸಿ ಅಲ್ಲೇ ಇರಬೇಕು. ಡಿಫೈನ್ ಎ ರಿಲೇಷನ್ ಕ್ಯಾಪಿಟಲ್ ಆರ್ ಆನ್ ಎ ಆಸ್ ಆರ್ ಇಸ್ ಈಕ್ವಲ್ ಟು 1 1 2 2 3 3. This is the smallest equivalence relation. Hage sir, does it reflexive? 100%. Does it symmetric? 100%. Hage sir, 1, 1 symmetric, 1, 1 ಪಕ್ಕದಲ್ಲಿರೋ ಅವಶ್ಯಕತೆ ಏನಿಲ್ಲ, ಅದನ್ನೇ ಅದಕ್ಕೆ ಸಿಮೆಟ್ರಿಕ್ ಅಂತ ಕರೀಬೋದು. 2, 2 ಹೌದು, ಈ 2 ಈ ಕಡೆ ಹಾಕು, ಈ 2 ಆ ಕಡೆ ಹಾಕು, ಮತ್ತೆ 2, 2 ಬರುತ್ತೆ. ಮತ್ತೆ ಟ್ರಾನ್ಸಿಟಿವಿಟಿ ಸರ್, ದೆರ್ ಇಸ್ ನೋ ಆರ್ಡರ್ ಪೇರ್, ಸೆಲೆಕ್ಷನ್ ಇಲ್ಲ. ನೋಡಿ, ಫಸ್ಟ್ ಆರ್ಡರ್ ಪೇರ್ ಸೆಕೆಂಡ್ ಎಲಿಮೆಂಟು, ಸೆಕೆಂಡ್ ಆರ್ಡರ್ ಪೇರ್ ಫಸ್ಟ್ ಎಲಿಮೆಂಟು, ಹೆಂಗಾದ್ರೂ ತಗೋ ನೀನು. ಟ್ರಾನ್ಸಿಟಿವಿಟಿಗೆ ಆರ್ಡರ್ ಪೇರ್ಸ್ ಸೆಲೆಕ್ಷನ್ ಇಲ್ಲ. ಆರ್ಡರ್ ಪೇರ್ಸ್ ಸೆಲೆಕ್ಷನ್ ಇಲ್ಲ ಅಂತಂದರೆ ನಾನು ಸುಮಾರು ಸಲ ಹೇಳಿದ್ದೇನೆ, ಅದು ಅಕಾರ್ಡಿಂಗ್ ಟು ಸೆಕೆಂಡ್ ಡೆಫಿನೇಷನ್ ಟ್ರಾನ್ಸಿಟಿವಿಟಿ ಆಗುತ್ತೆ. ಆರ್ಡರ್ ಪೇರ್ಸ್ ಇದ್ದು ಸೇಮ್ ಇರ್ತಕ್ಕಂಥ ಎಲಿಮೆಂಟನ್ನು ಕ್ಯಾನ್ಸಲ್ ಮಾಡಿ ಉಳಿದಿರೋದು ಆ ರಿಲೇಷನಲ್ಲಿ ಇಲ್ಲ ಅಂತಂದರೆ ಅದು ನಾಟ್ ಟ್ರಾನ್ಸಿಟಿವ್. ಇಲ್ಲ, ಆರ್ಡರ್ ಪೇರ್ಸ್ ಇಲ್ಲ ಅಂತಂದರೆ ಅದು 100% ಟ್ರಾನ್ಸಿಟಿವಿಟಿ ಆಗುತ್ತೆ. ಹಾಗೆ ಬೈ ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ. ಹಾಗಾಗಿ ಇದು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಸೊ ದಿಸ್ ಇಸ್ ದ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್. ಎ ಡಿಫೈನ್ ಮಾಡ್ಕೊಂಡಿದ್ದೀನಿ. ಡಿಫೈನ್ ರಿಲೇಷನ್ ಆರ್ ಆನ್ ಎ ಈಸ್ ಆ್ಯಂಡ್ ಈ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕನ್ಕ್ಲೂಷನ್ ಮಾಡ್ಕೊಂಡು ಬರಬೇಕು. ಇದು ನೀವು ಸೇರಿಸ್ಕೋಬೇಕಾಗಿದೆ, ಮತ್ತೇನು ಪ್ರೂವ್ ಮಾಡೋಂಗಿಲ್ಲ. ರಿಫ್ಲೆಕ್ಸ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಯಾಕಂದರೆ ಅವನು ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್ ಆಫ್ ಅಂತ ಕೇಳಿರೋದ್ರಿಂದ. ಸೊ ಹೀಗೆ ನಾವು 20th ಕ್ವೆಶನ್ಗೆ ಬಂದರೆ, ಈ ಟಾಪಿಕನ್ನು ಎತ್ಕೊಂಡು 20th ಕ್ವೆಶನ್ಗೆ ಹೋದರೆ ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಆಗುತ್ತೆ. ಫ್ರಂಟ್ ಆಫ್ ಮೆಟೀರಿಯಲ್ ಇರ್ತೀರಿ ನೀವು. ಗಿವ್ ಅನ್ ಎಕ್ಸಾಂಪಲ್ ಆಫ್ ರಿಲೇಷನ್ ವಿಚ್ ಇಸ್ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಏನೇನಾಗಬೇಕಂತೆ? ರಿಫ್ಲೆಕ್ಸಿವ್ ಆಗಬೇಕಂತೆ, ಟ್ರಾನ್ಸಿಟಿವ್ ಆಗಬೇಕಂತೆ, ಸಿಮೆಟ್ರಿಕ್ ಆಗಬಾರ್ದಂತೆ. ಎಸ್, ಯಾಕೆ ನಾನು ಈ ಎಕ್ಸಾಂಪಲ್ನೇ ಕಾಪಿ ಮಾಡ್ತಾ ಇದ್ದೀನಿ ಅಂದರೆ ನಿಮಗೊಂದು ಅರ್ಥ ಆಗಿರುತ್ತೆ. ಇದು ಎಲ್ಲ ಆಗುತ್ತಲ್ವಾ? ಸಾರಿ, ಬ್ರಾಕೆಟ್ ಕ್ಲೋಸ್ ಮಾಡೋದು ಬೇಡ, ವೇಟ್ ಮಾಡಿ. ಇದು ರಿಫ್ಲೆಕ್ಸಿವ್ ಆಗುತ್ತೆ, ಈಗ ತಾನು ಹೇಳ್ಕೊಟ್ರು. ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವಿಟಿ ಆಗುತ್ತೆ. ಮತ್ತು ಆ ಎಕ್ಸಾಂಪಲ್ ಸೇಮ್ ಅಲ್ವ? ಸಾರಿ, ಕ್ವಶನ್ ಬೇರೆ ಇದ್ದಾಗ ನೀವು ಯಾಕೆ ಸೇಮ್ ಆನ್ಸರ್ಸ್ ಕೊಡ್ತಾ ಇದ್ರೆ ತಪ್ಪು ಇನ್ನೂ ಇದೆ, ಬರೆಯುವಂಥದ್ದಿದೆ. ಇದು ರಿಫ್ಲೆಕ್ಸಿವ್ ಆಯಿತು, ಟ್ರಾನ್ಸಿಟಿವ್ ಆಯಿತು, ಸಿಮೆಟ್ರಿಕ್ ಆಯಿತು. ಈಗ ಏನಾಗಬಾರ್ದು ಅಂತಿದೆ ಪ್ರಾಬ್ಲಮ್ ನಂಬರ್ 20th ಸಿಮೆಟ್ರಿಕ್ ಆಗಬಾರ್ದು ಅಂತಿದೆ. ಸಿಂಪಲ್ ಟೆಕ್ನಿಕ್ಕು, 1, 2 ಸೇರಿಸ್ತೀನಿ. ಅಯ್ಯೋ ಸಾರಿ, ಸೆಟ್ ಬರೆಯೋದು ಮರ್ತಿದ್ದೀನಿ. ಎ ಇಸ್ ಈಕ್ವಲ್ಸ್ ಟು 1 2 3 ವಿತೌಟ್ define any set, even though you are defining correct relation, they won't give marks. ಸೆಟ್ ಡಿಫೈನ್ ಮಾಡಿ ರಿಲೇಷನ್ ಬರೀಬೇಕು. ಆ ರಿಲೇಷನ್ ಕರೆಕ್ಟ್ ಆಗಿದ್ರು ಕೂಡ ಮೇಲೆ ಸೆಟ್ ಇಲ್ಲ ಅಂತಂದ್ರೆ ಹೋಯ್ತು. ಅಲ್ಲಿ ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ತಗೋಬೇಕು ನೀನು. ಏನು ಮಾಡಿದೆ ಸರ್? ಫಸ್ಟ್ ರಿಫ್ಲೆಕ್ಸ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗೋದು 3 ಬರ್ಕೊಂಡೆ. ಆ ಕ್ವಶನಲ್ಲಿ ನೋಡಿದ್ರೆ ಸಿಮೆಟ್ರಿಕ್ ಆಗಬಾರ್ದು ಅಂತಿದ್ದು ನೋಡಿ, ಎಷ್ಟು ಚೆನ್ನಾಗಿ ಸಿಮೆಟ್ರಿಕ್ ಆಗದಿರ ಕೆಡಿಸ್ಬಿಟ್ಟು. ಅದನ್ನು ಹೆಂಗೆ ಕೆಡಿಸಿದ್ರೆ ಸರ್? 1, 2 ಸೇರಿಸ್ಬಿಟ್ಟೆ, 2, 1 ಸೇರಿಸಲಿಲ್ಲ ನಾನು. 2, 1 ಸೇರಿಸದೇ ಇರೋದಕ್ಕೆ ಅದು ನಾಟ್ ಸಿಮೆಟ್ರಿಕ್ ಆಗೋಯ್ತು. ಸೊ ಅದಕ್ಕೆ ಎಕ್ಸಾಂಪಲ್ ಅರ್ಥ ಮಾಡಿಸಿದ್ದು. ಅಲ್ಲಿ ಇಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ರೆ 3 ಆಗ್ತಿತ್ತು, ಈ ಕ್ವಶನ್ಗೆ ಆನ್ಸರ್ ರಾಂಗ್ ಆಗ್ತಿತ್ತು, ಆ ಕ್ವಶನ್ ಕರೆಕ್ಟ್ ಆನ್ಸರ್ ಆಗ್ತಿತ್ತು. ಸೊ ಸೆಟ್ ಡಿಫೈನ್ ಮಾಡಿ ಆಮೇಲೆ ರಿಲೇಷನ್ ಬರಿ. ಇಲ್ಲಿ 1, 2 ಅಲ್ಲ, ಏನು ಅನ್ಸೋದು 2, 3 ಸೇರಿಸ್ಕೊ.
2, 3 ಸೇರಿಸಿದ್ದಾದ್ಮೇಲೆ ಮತ್ತೆ 3, 2 ಸೇರಿಸಬಾರ್ದು, ಸಿಮೆಟ್ರಿಕ್ ಆಗ್ಬಿಡುತ್ತೆ, ಆಗಬಾರ್ದು ಅಂತಿರೋದು. ಗೊತ್ತಾಗ್ತಿದೆಯಾ? ಹಾಗೇನೆ ಈಸ್ ಬರೀಬೇಕು. ಈಸ್ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಬರ್ಕೊಂಡು ಬಂದರೆ ನಿನಗೆ ಅವನು ಫುಲ್ ಮಾರ್ಕ್ ಕೊಡೋಕ್ಕೆ ಇಷ್ಟಪಡ್ತಾನೆ. ಎಸ್. ಆಮೇಲೆ 21st ಕ್ವಶನ್, ಗಿವ್ ಅನ್ ಎಕ್ಸಾಂಪಲ್ ಆಫ್ ರಿಲೇಷನ್ ವಿಚ್ ಇಸ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಆಗಬೇಕಂತೆ, ಟ್ರಾನ್ಸಿಟಿವ್ ಆಗಬೇಕಂತೆ, ರಿಫ್ಲೆಕ್ಸಿವ್ ಕೆಡಿಸ್ಬೇಕಂತೆ. ಇದೆಲ್ಲಾನು ಆಗುತ್ತಾ? ಎಲ್ಲ ಆಗುತ್ತಲ್ವದು? ಅಂದರೆ 1, 2, 3 ರಿಫ್ಲೆಕ್ಸಿವ್ ಆಗಬೇಕಂತೆ. ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ರಿಲೇಷನ್ ವಿಚ್ ಇಸ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ಸಾರಿ, ರಿಫ್ಲೆಕ್ಸಿವ್ ಮಾತ್ರ ಆಗಬಾರ್ದಂತೆ. ರಿಫ್ಲೆಕ್ಸಿವ್ ಮಾತ್ರ ಆಗಬಾರ್ದು ಅಂದರೆ 1, 1, 2, 2 ನಿಲ್ಲಿಸ್ಬಿಡು. ಡಸ್ ಇಟ್ ರಿಫ್ಲೆಕ್ಸಿವ್? ನೋ. ವೈ ಸರ್? 3 ಉದ್ದೇಶಪೂರ್ವಕವಾಗಿ ತಗೊಳ್ಳಿಲ್ಲ ನಾನು. 3, 3 ಉದ್ದೇಶಪೂರ್ವಕವಾಗಿ ತಗೊಳ್ಳಿಲ್ಲ ಸರ್. ಮತ್ತೆ ಇದು ಸಿಮೆಟ್ರಿಕಾ? 100%. 1, 1 ಸಿಮೆಟ್ರಿಕ್, 1, 1. 2, 2 ಸಿಮೆಟ್ರಿಕ್, 2, 2ನೇ ಸರ್. ಹೇಗಿದೆಯು ಟ್ರಾನ್ಸಿಟಿವ್? ನೋ ಆರ್ಡರ್ ಪೇರ್ಸ್ ಟು ಪ್ರೂವ್ ಆರ್ ಡಿಸ್ಪ್ರೂವ್ ಟ್ರಾನ್ಸಿಟಿವಿಟಿ. ಟ್ರಾನ್ಸಿಟಿವಿಟಿಗೆ ಡಿಸ್ಪ್ರೂವ್ ಆಗಲಿ ಪ್ರೂವ್ ಆಗಲಿ ಮಾಡೋಕ್ಕೆ ಆರ್ಡರ್ ಪೇರ್ ಸೆಲೆಕ್ಷನೇ ಇಲ್ಲ. ಆ ಥರ ಸೆಲೆಕ್ಷನೇ ಇಲ್ಲದೆ ಇರೋ ಆರ್ಡರ್ ಪೇರ್ಸನ್ನ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಹಾಗೆ ಬೈ ಡೆಫಿನೇಷನ್ ನಂಬರ್ 2, ಟ್ರಾನ್ಸಿಟಿವಿಟಿ ಡೆಫಿನೇಷನ್ ನಂಬರ್ 2. ಸೊ ಹಾಗಾದ್ರೆ ಇದೇನಾಗುತ್ತೆ? ಟ್ರಾನ್ಸಿಟಿವ್ ಆಗುತ್ತೆ. ಅಲ್ಲಿಗೆ ಆ ಸೆಟ್ ಡಿಫೈನ್ ಮಾಡಿ ಆಮೇಲೆ ರಿಲೇಷನ್ ಡಿಫೈನ್ ಬರೀಬೇಕಿದು. ಈಸ್ ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತ ಬರೀಬೇಕು ಇಲ್ಲಿ ಬರ್ದಂಗೆ. ಗೊತ್ತಾಗ್ತಿದೆಯಾ? ಈ ಎಕ್ಸಾಂಪಲ್ಸ್ ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೀವು ಸ್ವಂತ ಬರ್ಕೊಂಡು ಬಂದು ನಿಮ್ಗೇನಾದ್ರೂ ಇದ್ರ ಲ್ಯಾಕ್ ಆಫ್ ನಾಲೆಡ್ಜ್ ಇದ್ದಾಗ 100% ಹೋಗ್ತೀರಾ. ನಿಮ್ಗೆ ಲ್ಯಾಕ್ ಆಫ್ ನಾಲೆಡ್ಜ್ ಇಲ್ಲ ಅಂತಂದರೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ಗೆ ಫಿಕ್ಸ್ ಆಗೋರು. ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ಅದನ್ನು ಸ್ವಲ್ಪ ನೋಡ್ಕೊ. ಕೆಲವೊಂದು ಟಾಪಿಕ್ಸ್ ಏನು ಮಾಡೋಕ್ಕಾಗಲ್ಲ ಅಂಥವಿದೆ, ಅದರಲ್ಲಿ ಇದೊಂದು. ಇವತ್ತಿನ ಕ್ಲಾಸಲ್ಲಿ ಮತ್ತೆ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಮುಗಿದಿದೆ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳೋದು. ಇಲ್ಲ ಇನ್ನು ಮತ್ತೆ ಬರುತ್ತೆ. ಇವಾಗ ಈ 22nd 23rd ಆದಮೇಲೆ ಮತ್ತೊಂದು 6-5 ಪ್ರಾಬ್ಲಮ್ಸ್ ಮತ್ತೆ ಬರುತ್ತೆ 3 ಮಾರ್ಕ್ಸು. ಆ 3 ಮಾರ್ಕ್ಸಲ್ಲಿ ಕೂಡ ಕೆಲವೊಂದು ಕಡೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನೆನ್ಪಿಟ್ಕೋಬೇಕಾಗುತ್ತೆ. ಹೇಳ್ತೀನಿ ಅದು ಯಾವುದಂತ. ಎಸ್. 21ಗೆ ಎಲ್ಲದಕ್ಕೂ ಇದೇ ಯೂಸ್ ಮಾಡಿದೆ ನೋಡಿ. ಯೂನಿಫಾರ್ಮ್ ಆಗಿದ್ರೆ ಚೆನ್ನಾಗಿ ನೆನಪಿರುತ್ತೆ ಅಂತ. ಎಲ್ಲ ಎಕ್ಸಾಂಪಲ್ಸ್ಗೆ ಇದೆ ನೋಡಿ. ಇಲ್ಲಿ ಎಲ್ಲ ಆಗಬೇಕು, ಸಿಮೆಟ್ರಿಕ್ ಇಡಿಸ್ಬೇಕಂದ್ರೆ 1, 2 ಸೇರಿಸ್ಬಿಟ್ಟು 2, 1 ಕಿತ್ತಾಕಿದೆ, ನಾಟ್ ಸಿಮೆಟ್ರಿಕ್ ಆಗೋಯ್ತು. ಇಲ್ಲಿ ರಿಫ್ಲೆಕ್ಸಿವ್ ಆಗಬಾರ್ದಂತೆ. ಒಂದು ಎಲಿಮೆಂಟ್ಗೆ ಅದು 3, 3 ಕಿತ್ತಾಕ್ಬಿಟ್ರೆ ರಿಫ್ಲೆಕ್ಸಿವ್ ಆಗಲ್ಲ. ಇನ್ನು ಸಿಮೆಟ್ರಿಕ್ ಟ್ರಾನ್ಸಿಟಿವ್ 100% ಆಗುತ್ತೆ. ಇಲ್ಲ ಅಷ್ಟೇ. 21A ನೀವೇ ಸೇರಿಸ್ಕೋಬೇಕು. ಸ್ಪೇಸ್ ಇರುತ್ತೆ, ಕ್ವಶನ್ ಸಮೇತ ನೀವೇ ಬರ್ಕೋಬೇಕು. 19th ಕ್ವಶನ್ ಕೂಡ ನೀವೇ ಬರ್ಕೋಬೇಕು. ಏನು ಸರ್ ಅದು? ಗಿವ್ ಅನ್ ಎಕ್ಸಾಂಪಲ್ ಆಫ್ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್ ಈಸ್ ದ ಕ್ವಶನ್. ಅದು ನೀವು ರೆಡಿ ಮಾಡ್ಕೋಬೇಕಾರದು. ಅದು ನಿಮ್ಮಲ್ಲಿಲ್ಲ. ಇನ್ನು 20th ಕ್ವಶನ್ ಅಲ್ಲೇ ಇದೆ, ನಾನು ಬರೆಯೋಕ್ಕೆ ಹೋಗಿಲ್ಲ. 21st ಕ್ವಶನ್ ಅಲ್ಲೇ ಇದೆ, ನಾನು ಬರೆಯೋಕ್ಕೆ ಹೋಗಿಲ್ಲ. 21A ಅಂತ ನಾನೇ ಕ್ರಿಯೇಟ್ ಮಾಡ್ತಿದ್ದೀನಿ. ಏನು ಸರ್ ಅದು? ಎಲ್ಲರೂ ಇಲ್ಲಿ ನೋಡಿ. ಡಸ್ R is equals to 1, 2, 2, 1, 1, 1 is transitive and A is equals to 1, 2. A super question. ಗೊತ್ತಾಗ್ತೇ? ಕ್ವಶನ್ ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದಾನೆ, ಯಾವ ಸೆಟ್ ಮೇಲೆ ಅಂತ ಕೂಡ ಹೇಳಿದ್ದಾನೆ. ಅದು ಟ್ರಾನ್ಸಿಟಿವ್ ಆಗುತ್ತಾ ಅಂತ ಕೇಳಿದ್ದಾನೆ. ನೀವು ಶತಮೂರ್ಖರು. ಹೌದು ಸರ್, 1, 2, 2, 1 ಸೆಲೆಕ್ಷನ್ ಮಾಡ್ಕೊಳ್ತೇನೆ, ಯಾಕಂದರೆ ಇದು 2 ನಂಬರ್ಸ್ ಸೇಮ್ ಇದೆ. 2 ರಿಮೂವ್ ಮಾಡಿದಾಗ ನಮ್ಗೆ 1, 1 ಉಳಿತದೆ. ಆ 1, 1 ಇಲ್ಲೇ ಇದೆ ಸರ್, ಅದಕ್ಕೆ ಇದು ಟ್ರಾನ್ಸಿಟಿವಿಟಿ ಅಂತ ಹೇಳಿಬಿಡ್ತೀರಾ? ಈ ಕ್ವಶನ್ನು ನಿಮ್ಮ ಸೀನಿಯರ್ಗೆ ಸುಮಾರು ಜನಕ್ಕೆ ಪ್ರಿಪರೇಟರ್ಗಳಲ್ಲಿ ಕೊಟ್ಟು ಮೂರ್ಖರನ್ನು ಮಾಡಿದ್ದೀನಿ. ಅಂದರೆ ಪ್ರಿಪರೇಟಲ್ಲಿ ಮೂರ್ಖರಾಗಿದ್ದರೆ ಸರಿ, ಆನ್ಯಲ್ ಎಕ್ಸಾಮಲ್ಲಿ ಮೂರ್ಖರಾಗಬಾರ್ದು. ಸರಿ, ಟೋಟಲಾಗಿ ನೀವೇನಂತೀರ ಇದು ಟ್ರಾನ್ಸಿಟಿವ್ ಅಲ್ಲ, ನಿನಗೆ ಅನಿಸ್ತಾ ಇದೆ. ಆದರೆ ನೀನು ಕಂಪ್ಲೀಟ್ 100% ವರ್ಕಿಂಗ್ ರೂಲ್ ಮರ್ತಿದೆಯಾ? ಟ್ರಾನ್ಸಿಟಿವಿಟಿ ಕಣ್ಣು ಕಾಣಿಸಿದ ವರ್ಕಿಂಗ್ ರೂಲ್ನ ತಗೊಂಡು ಕನ್ಕ್ಲೂಷನ್ ಬರ್ತಾ ಇದೆಯಾ? ಏನು ಸರ್ ಅದು? ನಿನ್ನ ಕಣ್ಣಿಗೆ 1, 2, 2, 1 ಕಾಣಿಸ್ತು, ಅದರಲ್ಲಿ 2, 2 ಸೇಮ್ ಅನಿಸ್ತು. ಸೊ 2, 2 ಹೊಡೆದಾಕಿದ್ದೀವಿ ಅಥವಾ ತೆಗೆದಾಕಿದ್ವಿ, 1, 1 ಉಳಿತು, ಅಲ್ಲಿದೆ ಅಲ್ಲ ಸರ್, ಅಷ್ಟನ್ನೇ ನಿನ್ಗೆ ಅರ್ಥ ಆಗಿದೆ.
ಇನ್ನೂ ಅರ್ಥ ಮಾಡ್ಕೋಬೇಕಾದ ಬಾಕಿ ಇದೆ. ಏನು ಸರ್, ಈ ತಗೊಳ್ಳೋವಾಗ ಟ್ರಾನ್ಸಿಟಿವಿಟಿ ಆರ್ಡರ್ ಪೇರ್ಸ್ ನಾವು ಇರೋ ಆರ್ಡ್ರಲ್ಲೇ ತಗೋಬೇಕು ಅಂತಿಲ್ಲ, ಹೆಂಗೆ ಬೇಕಾದ್ರೆ ತಗೋಬೋದು ಅಂತ ಹೇಳಿದ್ವಿ. ಹಾಗಾದರೆ ನೋಡಿ, ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ, ಆನ್ಸರ್ ಮಾಡ್ತಾ ಇದ್ದೀನಿ ಕ್ವೆಶನ್ಗೆ. 2,1 ಫಸ್ಟ್ ತಗೊಳ್ತೀನಿ. ತಗೋಬಾರ್ದಂತ ರೂಲ್ ಏನಿಲ್ಲ, ನಿನಗೆ ಅನಿಸಿಲ್ಲ ಅಷ್ಟೇ, ಅದು ನಿನ್ನ ಲ್ಯಾಕ್ ಆಫ್ ನಾಲೆಡ್ಜ್, ಯಾರೇನು ಮಾಡೋಕ್ಕಾಗಲ್ಲ. ಆಮೇಲೆ 1,2 ಇದನ್ನು ಸೆಕೆಂಡ್ ಟೈಮ್ ತಗೊಂಡೆ. ಇಲ್ಲಿ ಬಿಲಾಂಗ್ಸ್ ಟು ಆರ್ ನೀಟಾಗಿ ಕಳೀರಿ. ಈ ಎಕ್ಸಾಂಪಲ್ ಏನಾದರೂ ಆನಲ್ ಎಕ್ಸಾಮಲ್ಲಿ ಕೊಟ್ಟರೆ, ಇಷ್ಟು ಸರಿ ಹೇಳ್ಕೊಟ್ರು ಕೂಡ ಮತ್ತೆ ಎಕ್ಸಾಮ್ಗೂ ಎಕ್ಸ್ಪ್ಲನೇಷನ್ಗೆ ಗ್ಯಾಪ್ ಇರೋದ್ರಿಂದ ಮತ್ತೆ ನೀವು ಮಣ್ಣು ತಿಂತೀರಾ. ಇದನ್ನು ಫಸ್ಟ್ ತಗೊಂಡಿದ್ದೀನಿ, ಇದನ್ನು ಆಮೇಲೆ ತಗೊಂಡಿದ್ದೀನಿ. ಈಗ 1 ಹೊರಟೋಯ್ತು. ನಾನು ತಗೊಂಡು ಆರ್ಡರ್ ಪೇರ್ಸ್ ಅಲ್ಲಿ ಇಲ್ವೇ ನೋಡಿ, ಏನಾದ್ರು ತಪ್ಪು ತಗೊಂಡಿದ್ದೆ ನಾನು. 100% ಇದೆ. ರ್ಯಾಂಡಮ್ ಆಗಿ ತಗೊಂಡ್ಬಿಟ್ಟಿದ್ದೀನಿ, ಆರ್ಡರ್ ತಗೊಂಡಿಲ್ಲ. ತಗೋಬೋದು ಎಲ್ಲಿ ಬೇಕಾದರೂ. ಆವಾಗ 1 ಹೊರಟೋಗ್ಬಿಟ್ರೆ ಇಲ್ಲಿ 2,2 ಉಳಿಯುತ್ತೆ. ತೋರಿಸಿಲ್ಲ 2,2 ಉಳಿಯೋದು. ಎಸ್, ಈ ರಿಲೇಷನಲ್ಲಿ 2,2 ಇಲ್ಲ ಅಂತಂದರೆ ಡಸ್ ನಾಟ್ ಬಿಲಾಂಗ್ಸ್ ಟು, ಇದೆ ಅಂತಂದರೆ ಬಿಲಾಂಗ್ಸ್ ಟು. ಅಲ್ಲಿಗೆ ಈಸ್ ನಾಟ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಇದು ಸೂಪರ್ ಎಕ್ಸಾಂಪಲ್. ನಾನೆಲ್ಲೂ ಕೂಡ ವರ್ಕ್ಬುಕ್ಕಲ್ಲಿ ಮೆನ್ಷನ್ ಮಾಡಿಲ್ಲ. ಇದನ್ನು ನೀವು ಕ್ವಶನ್ ಸಮೇತ ಬರ್ಕೋಬೇಕಾಗುತ್ತೆ. ಕ್ವಶನ್ ಸಮೇತ ಬರ್ಕೊಂಡು ಆನ್ಸರ್. ಅಲ್ಲಿಗೆ ಈಗ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ 4 ಪ್ರಾಬ್ಲಮ್ಸಲ್ಲಿ ನೀವು 19 ಆದಮೇಲೆ 19th ಕ್ವಶನ್ ಕ್ರಿಯೇಟ್ ಮಾಡ್ಕೊಂಡು ಆನ್ಸರ್ ಚಿಕ್ಕದಾಗಿ ಬರ್ಕೋಬೇಕು. ಗಿವ್ ಅನ್ ಎಕ್ಸಾಂಪಲ್ ಆಫ್ ಎ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್. ಇದು ಡಸ್ ರಿಲೇಷನ್ ಅಂತ ಕೊಟ್ಬಿಟ್ಟು ಈಸ್ ಟ್ರಾನ್ಸಿಟಿವ್ ಆನ್ ದ ಸೆಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಮಾರ್ಕ್ ಇಟ್ಕೊಂಡು ಫುಲ್ ಸ್ಟಾಪ್ ಇಟ್ಕೊಂಡು, ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಕೂಡ ಮರ್ಯಾದೆ ಕೂಡ ನಾನು ಹೆಂಗಂದ್ರೆ ಬರ್ದಕ್ಕೆ. ಸೊ ಈ ಎಕ್ಸಾಂಪಲ್ಸ್ ತಗೋಬೇಕು ಸರ್, ಇದು ನೀವೇ ತಗೋಬೇಕು. ಇದು ಅವ್ನು ಕೊಟ್ಟಿರೋದನ್ನು ನಿಮ್ಮನ್ನು ಮೂರ್ಖನ ಮಾಡೋದಕ್ಕೆ ಎಕ್ಸಾಂಪಲ್ ಕೊಟ್ಟೋದು. ನೋಡಿ, ಇದು ಎಷ್ಟು ಡೇಂಜರ್ ನೋಡಿ. ಸುಮಾರು ಜನ ಟ್ರಾನ್ಸಿಟಿವಿಟಿ ಅಂತ ಬರ್ಕೊಂಡು ಬಂದ್ಬಿಡ್ತಾರೆ. ಯಾಕೆ 2 ಹೊರಟೋಯ್ತು, 1 ಉಳಿದಿದೆ, ಟ್ರಾನ್ಸಿಟಿವ್ ಹೋಯ್ತು. ಎಲ್ಲ ಆರ್ಡರ್ಸು ಚೆಕ್ ಮಾಡಬೇಕು ಅಂತೇಳಿ ಎಲ್ಲ ಪಾಸಿಬಿಲಿಟೀಸ್ ನೋಡಿ. ಒಂದು ಪಾಸಿಬಿಲಿಟಿ ಹುಡುಕಿದ್ದೀನಿ. 2,1 ಫಸ್ಟ್ ತಗೊಂಡು 1,2 ಆಮೇಲೆ ತೊಗೊಂಡಿದ್ದೀನಿ. 2,2 ಉಳಿತು, ಅದು ಆರಲ್ಲಿಲ್ಲ, ಅದಕ್ಕೆ ಅದು ಟ್ರಾನ್ಸಿಟಿವಿಟಿ ಆಗಲಿಲ್ಲ ಅಂತ ಹೇಳೋದಕ್ಕೆ ಪರ್ಫೆಕ್ಟ್ ಅಬ್ಸಲ್ಯೂಟ್ ಮೈಂಡ್ ಸೆಟ್ ಇರಬೇಕು ನೋಡಿ, ಅದನ್ನು ಥಿಂಕ್ ಮಾಡೋದಕ್ಕೆ. ಗೊತ್ತಾಗ್ತಿದೆಯಾ? ಎಸ್, ಈ ಕ್ವಶನ್ ನೀವೇ ವಿಡಿಯೋನ ಪಾಸ್ ಮಾಡಿಕೊಂಡು ಈ ಕ್ವಶನ್ಸ್ ಬರ್ಕೊಂಡು ಆನ್ಸರ್ಸ್ ಮಾಡಬೇಕಾಗುತ್ತೆ 4. ಅದು ಇವು 3 ಮಾರ್ಕ್ಸ್ ಅಲ್ಲ. ಯಾಕೋ 3 ಮಾರ್ಕ್ಸ್ ಟಾಪಿಕಲ್ಲಿ ಮಧ್ಯದಲ್ಲಿ 1 ಮಾರ್ಕ್ ಎಂಟ್ರಿ ಕೊಟ್ಟಿದೆ. ಅದನ್ನು ನೀಟಾಗಿ ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ. ವಿಡಿಯೋ ನೋಡ್ಕೊಂಡು ಹೋಗ್ತಾ ಇಲ್ಲ, ವಾಚ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ಕಳೀತಾ ಇದ್ದೀವಿ. ನೀವು ಕೂಡ ಕಳೀಬೇಕು. ಇದು ಥಿಯರಿಟಿಕಲ್ ಸಬ್ಜೆಕ್ಟು, ಕಲಿತವ್ರಿಗೆ ಮಾತ್ರ ಬರುತ್ತೆ. ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸು ಅರ್ಧ ವರ್ಕ್ ಮಾಡಿದ್ರು ಬರುತ್ತೆ. ಇಲ್ಲಿ ಕಲಿತು ಬಿಡಬೇಕು. ಅದಕ್ಕೆ ನಾನು ತುಂಬ ಟೈಮ್ ವೇಸ್ಟ್ ಮಾಡಿ ನಿಧಾನ ಕೇಳ್ಕೊಡ್ತಿರೋದು. ಎಸ್, ಅಗೈನ್ ಎಂಟರ್ ಇಂಟು ದಿ 3 ಮಾರ್ಕ್ಸ್ ಕ್ವಶನ್ಸ್. ಯಾವುದೋ ಒಂದು 5 ಎಕ್ಸಾಂಪಲ್ಸ್ ಮಧ್ಯದಲ್ಲಿ ವರ್ಕ್ ಬುಕ್ಕಲ್ಲಿ ಸೇರಿಸಬಾರ್ದಾಗಿತ್ತು. ಅದು ಲಾಸ್ಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ನಾನು ಅಕಾರ್ಡಿಂಗ್ ಟು ಟೆಕ್ಸ್ಟ್ ಬುಕ್ ಸೇರಿಸ್ಬಿಡ್ತೀನಿ, ಬಿಟ್ಟಾಕಿ. ಸೂಪರ್ ಪ್ರಾಬ್ಲಮ್. ದೆರ್ ಇಸ್ ಅ ರಿಲೇಷನ್. ಫುಲ್ ಕ್ವಶನ್ ನೋಟ್ಸಲ್ಲಿದೆ. ಸೆಟ್ ಬಂದು ರಿಯಲ್ ನಂಬರ್ಸ್ ಅಂತಂದ್ರೆ ಏನು? ರ್ಯಾಷನಲ್, ಇರ್ಯಾಷನಲ್ ಎಲ್ಲ ಸೇರಿಕೊಂಡು ರಿಯಲ್ ನಂಬರ್ಸ್. ಅಂದರೆ ರೂಟ್ ಆಫ್ ನೆಗೆಟಿವ್ ನಂಬರ್ಸ್ ಬಿಟ್ಟು ಈ ಸೆಟ್ಟಲ್ಲಿ ಎಲ್ಲ ನಂಬರ್ಸ್ ಇದೆ. ಇಟ್ ಈಸ್ ಎ ವ್ಯಾಸ್ಟ್ ಸೆಟ್. ವೇಸ್ಟ್ ಅಲ್ಲ, ವ್ಯಾಸ್ಟ್, ಲಾರ್ಜ್ ಸೆಟ್. ಎಲ್ಲ ಇದೆ ಇದರಲ್ಲಿ. ನೆಗೆಟಿವ್, ಝೀರೋ, ಫ್ರಾಕ್ಷನ್, ಸ್ಕ್ವೇರ್ ರೂಟು, ನಾನ್ ರಿಕರಿಂಗ್ ಡೆಸಿಮಲ್ಲು, ಕಂಪ್ಲೀಟ್ ನೆಗೆಟಿವ್. ರೂಟ್ ಒಳಗಡೆ ನೆಗೆಟಿವ್ ಇಲ್ಲ, ಅದು ಕಾಂಪ್ಲೆಕ್ಸ್ ನಂಬರ್. ಅಲ್ಲಿಗೆ ಈ ಸೆಟ್ಟಲ್ಲಿ ಇಲ್ಲದೇ ಇರೋದು ಒಂದೇ ಒಂದು ನಂಬರ್, ರೂಟ್ ಒಳಗೆ ನೆಗೆಟಿವ್ ನಂಬರ್ಸ್ ಬಿಟ್ಟರೆ ಎಲ್ಲ ರಿಯಲ್ ನಂಬರ್ಸ್ ಇದೆ. ಅಷ್ಟು ದೊಡ್ಡ ಸೆಟ್ ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ? ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಇದರಲ್ಲಿ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸನ್ನೇ ನಾನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೇನೆ. ಅವನ್ನೇ ಜ್ಞಾಪಕ ಇಟ್ಕೊಂಡೋದ್ರೆ ಬೆನಿಫಿಟ್ಟು. ಹಾಗಾದ್ರೆ ಏನು ಸರ್, ಗಟ್ ಮಾಡ್ಕೊಂಡು ಹೋಗ್ಬೇಕಾ? ನಿನಗೆ ಬಿಟ್ಟಿದ್ದು. ಗಟ್ ಮಾಡ್ಕೊಂಡು ಹೋಗ್ಬೇಕಾ ಅನ್ನೋ ಅಷ್ಟು ಹಾರ್ಡ್ ಕ್ವಶನ್ಗೆ ನಾನು ಆನ್ಸರ್ ಮಾಡೋಕ್ಕೆ ಹೋಗ್ತಿಲ್ಲ. ನೀನು ಗಟ್ ಮಾಡಬೇಡ, ಎಲ್ಲೋ ಸಬ್ಜೆಕ್ಟೇ ಕಲ್ತ್ಕೋ. ಆದರೆ ನೀನು ಬರೆಯೋ ಎಕ್ಸಾಂಪಲ್ಲು ನಾಟ್ ಟ್ರಾನ್ಸಿಟಿವಿಟಿ ಅಂತ ತೋರ್ಸೋಕ್ಕೆ ಟ್ರೈ ಮಾಡೋ ಎಕ್ಸಾಂಪಲ್ಲು ನಿನಗೆ ಗೊತ್ತಿಲ್ಲದ್ರೆ ಟ್ರಾನ್ಸಿಟಿವಿಟಿ ಆಗಿಬಿಟ್ಟಿರ್ತದೆ. ಆಗ ಯೋಚನೆ ಮಾಡು, ಅದು ಗಟ್ ಮಾಡ್ಕೊಂಡು ಹೋಗ್ಬೇಕನ್ನೋದಾ ಅಥವಾ ಅಬ್ಸಲ್ಯೂಟಾಗಿ ಕಲ್ತ್ಕೋಬೇಕನ್ನೋದು ಅದು ನಿನಗೆ ಬಿಟ್ಟಿದ್ದು. ಟೋಟಲಾಗಿ ಏನು ಮಾತಾಡ್ತಿದ್ದೆ ಸರ್? ನಾನು ಮಾತಾಡಿದ್ದು ಇಷ್ಟೇ. ಯಾವುದೇ ಒಂದು ರಿಲೇಷನ್ನು ಸಿಮೆಟ್ರಿಕ್, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಎಲ್ಲ ಆಪ್ಷನ್ಸಲ್ಲಿ ಹುಡುಕಿ ಪ್ರೂವ್ ಮಾಡಿದ್ದೀವಿ ಅಂತ ಬರೀಬೇಕು.
ಯಾವುದೋ ಸಣ್ಣ ಎಕ್ಸಾಂಪಲ್ ಸಿಕ್ತು, ಅದಕ್ಕೆ ಇದು ರಿಫ್ಲೆಕ್ಸಿವ್ ಆಗೋಯ್ತು, ಸಿಮೆಟ್ರಿಕ್ ಆಗೋಯ್ತು, ಟ್ರಾನ್ಸಿಟಿವ್ ಆಗೋಯ್ತು ಅಂದ್ರೆ ಆ ಸಣ್ಣ ಎಕ್ಸಾಂಪಲ್ ಬಿಟ್ಟು ಬೇರೆ ಎಕ್ಸಾಂಪಲ್ ಸುಮಾರು ಇರ್ತವೆ, ನಾಟ್ ಟ್ರಾನ್ಸಿಟಿವ್ಗೆ, ನಾಟ್ ರಿಫ್ಲೆಕ್ಸಿವ್ಗೆ, ನಾಟ್ ಸಿಮೆಟ್ರಿಕ್ಗೆ, ಅವನ್ನ ಹುಡುಕಬೇಕು. ಅದು ಆ್ಯಕ್ಚುಲ್ ಆಗಿ ನಾಟ್ ಸಿಮೆಟ್ರಿಕ್ ಆಗಿ ನೀನು ಬೈ ಮಿಸ್ಟೇಕ್ ಇಟ್ ಈಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡ್ಕೊಂಡು ಬಂದ್ರೆ ಹೋಯ್ತು. ನಾಟ್ ಸಿಮೆಟ್ರಿಕ್ ಅನ್ನೋ ಎಕ್ಸಾಂಪಲ್ ಹುಡುಕ್ ಬರ್ದಿರ್ತಾನೆ ಅವನು ಸ್ಕೀಮ್ ಆಫ್ ಎಲ್ಯೂಷನ್. ಅದು ನೋಡಿ ಇಲ್ಲಿ ರಿಸ್ಕ್, ಅಲ್ಲಿಗೆ ಡಿಸ್ಪ್ರೂವ್ ಮಾಡೋ ಪ್ರಯತ್ನದಲ್ಲಿರ್ಬೇಕು ನೀವು. ಎಸ್, ಫಸ್ಟ್ ಒನ್ ರಿಫ್ಲೆಕ್ಸಿವ್. ಅಗೈನ್ ಎಂಟರ್ ಇನ್ ಟು ದಿ 3 marks ಕ್ವೆಶನ್ಸ್. 23 ಮತ್ತೆ 3 marks ಮಾರ್ಕ್ ಮಾಡ್ಕೋಬೇಕು. ಇದರ ಬಿಫೋರ್ ಆಗಿದ್ದು 3-4 ಪ್ರಾಬ್ಲಮ್ಸ್ ನಾನು 2 ಬರ್ಸಿದ್ದು, ಇವೆಲ್ಲನೂ 1 mark. ಎಸ್, ಏನದು ರಿಫ್ಲೆಕ್ಸಿವ್. ಎಸ್ ಸರ್, ಇಷ್ಟು ದಿವಸ ನಂಬರ್ಸ್ ಕೊಡ್ತಾ ಇದ್ರು, ಅದಕ್ಕದೇ ಇಮೇಜ್ ಇದೆಯಾ ಇಲ್ವಾ? ಇಮೇಜ್ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಕ್ಸ್ಗೆ ವೈ ಇಮೇಜ್, ವೈ ಇಸ್ ದ ಇಮೇಜ್ ಆಫ್ ಎಕ್ಸ್. ಸಪೋಸ್ ಎಕ್ಸ್ ಇಸ್ ದ ಇಮೇಜ್ ಆಫ್ ಎಕ್ಸ್, ದೆನ್ ಇಟ್ ಈಸ್ ರಿಫ್ಲೆಕ್ಸಿವ್. ಅದು ಮೀನಿಂಗ್ ರಿಫ್ಲೆಕ್ಸಿವ್ ಅಂದರೆ. ಸರ್ ನಂಬರ್ಸ್ ಕೊಡ್ತಿದ್ರು, ಅದಕ್ಕದೇ ಇಮೇಜ್ ಇದೆಯಾ ಇಲ್ವಾ ಚೆಕ್ ಮಾಡಿ ನಾವು ಆನ್ಸರ್ ಮಾಡ್ತಿದ್ವು. ಸರ್ ಇಲ್ಲೇನು ಆಲ್ಫಾಬೆಟ್ಸ್ ಕೊಟ್ಬಿಟ್ಟಿದ್ರೆ ಏನು ಸರ್ ಮಾಡೋದು? ನೀಟಾಗಿ ಅರ್ಥ ಮಾಡ್ಕೊ. ನಾನು ಮೊದಲೇ ಹೇಳಿದೆ, ಈ ಚಾಪ್ಟ್ರು ಇಲ್ಲಿ ಕಳ್ತ್ರೇನೆ 90% ಕಳಿತು 10% ವರ್ಕ್ ಮಾಡ್ಕೊಂಡು ಬರುತ್ತೆ. ಮ್ಯಾಟ್ರಿಸಸ್ ಹಂಗಿಲ್ಲ, 50% ಕಳಿತು 50% ವರ್ಕೌಟ್ ಮಾಡಿದ್ರೆ ಬಂದ್ಬಿಡುತ್ತೆ. ಈ ಚಾಪ್ಟರ್ ಆಗಿಲ್ಲ, ಅದಕ್ಕೆ ಸ್ಲೋ ಆಗಿ ಹೋಗ್ತೇನೆ ಈ ಚಾಪ್ಟರ್ನ. ಎಸ್ ಪ್ಲೀಸ್, ಪರ್ಟಿಕ್ಯುಲರ್ ಎಕ್ಸಾಂಪಲ್ಲೇ ತಗೊಂಡ್ಬೇಕು. ಯಾಕೆ ಸರ್ ಅನ್ನೋದನ್ನ ಇಲ್ಲಿ ಹೇಳ್ತೀನಿ. ಹಾಫ್ ಅನ್ನೋದು ಸೆಟ್ ಎಲ್ಲಿ ತಗೊಂಡಿದ್ವಿ ಸರ್? ಯಾಕೆ ಸರ್ ಸೆಟ್ಸ್ಗೆ ಹೋದ್ರು? ಹೌದು, ರಿಫ್ಲೆಕ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಫಸ್ಟ್ ಸೆಟ್ಗೆ ಹೋಗ್ಬೇಕು, ಸುಮಾರು ಸಲ ಹೇಳಿದೆ. ಅದರಲ್ಲಿ ಏನು ತಗೊಂಡು ಸರ್ ನೀವು? ಹಾಫೇ ಯಾಕೆ ತಗೊಂಡು ಸರ್? ನೋಡಿ ಡ್ರಾಮಾ ನೋಡಿಸ್ತೀನಿ, ನಿಮ್ಗೆ ಹಾಫ್ ಫ್ಲಾಶ್ ಆಗಿಲ್ಲ ಅಂದರೆ ನಿಮ್ಮ ಬದುಕು ಏನಾಗುತ್ತೆ ಎಕ್ಸಾಮಲ್ಲಿ ಅಂತ ತೋರಿಸ್ತೀನಿ. ಇದೆಯಾ? ಎಸ್, ರಿಫ್ಲೆಕ್ಸಿವ್ಗೆ 2 ನಂಬರ್ಸ್ ಒಂದೇ ತಗೋಬೇಕು ಅಂತ ಗೊತ್ತಾ? ಖಂಡಿತವಾಗ್ಲು ಸರ್. ಆದರೆ ಇದು ಬಿಲಾಂಗ್ಸ್ ಟು ಆರ್ ಆದರೆ ರಿಫ್ಲೆಕ್ಸಿವ್, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆದರೆ ನಾಟ್ ರಿಫ್ಲೆಕ್ಸಿವ್. ಬಟ್ ಈ ಬಿಲಾಂಗ್ಸ್ ಟು ಆರ್ ಬರೀಬೇಕಾ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೀಬೇಕಾ ಅನ್ನೋದು ನಿಮ್ಗಿರ್ತಕ್ಕಂಥ ನಾಲೆಡ್ಜನ್ನು ಈ ಕಂಡೀಷನ್ ಮೇಲೆ ಅಪ್ಲೈ ಮಾಡಬೇಕು. ಏನು ಸರ್ ಅದು? ನಾನು ಎ ಎಷ್ಟು ತಗೊಂಡಿದ್ದೀನಪ್ಪ? ಹಾಫ್. ಬಿ ತಗೊಳಂಗಿಲ್ಲ, ಬಿ ಕೂಡ ಏನೇ ಇಲ್ಲಿ, ಅಲ್ಲಿಗೆ ಎ ಪ್ಲೇಸಲ್ಲಿ ಬಿ ಪ್ಲೇಸಲ್ಲಿ ಸೇಮ್ ನಂಬರ್ ಹಾಫೇ ಆಗಬೇಕು, ಅದನ್ನೇ ಮಾಡಿದ್ದೀನಿ. ರಿಫ್ಲೆಕ್ಸಿವ್ ಅಂದರೆ ನೀವೇನಂತ ಥಿಂಕ್ ಮಾಡ್ತಾ ಇರ್ತಾರೆ ಇಷ್ಟೊತ್ತಿಗೆ, ಸರ್ ಬಿ ಪ್ಲೇಸಲ್ಲಿ ಎ ಹಾಕ್ಕೋಬೇಕಲ್ವಾ? ಹೌದು, ಅದನ್ನೇ ಮಾಡಿದ್ದೀನಿ. ಎ ಹಾಫ್ ತಗೊಂಡಿದ್ದೀನಿ, ಹಾಫ್ ಹಾಕ್ಕೊಂಡು ಅಂದರೆ ಬಿ ಪ್ಲೇಸಲ್ಲಿ ಎ ಹಾಕ್ಕೊಂಡು ಆಮೇಲೆ ಎ ವ್ಯಾಲ್ಯೂ ಹಾಫ್ ಹಾಕ್ಕೊಂಡಂಗೆ, ಅಲ್ಲಿಗೆ ಬಿ ಪ್ಲೇಸಲ್ಲಿ ಎ ಇದೆ. ಆಗ ಇದು ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಸೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಈ ಎ ಎತ್ಕೊಂಡೋಗಿ ಇಲ್ಲಿ ಹಾಕ್ತೀಯ, ಇದು ಬಿನ ತಪ್ಪು, ಎ ಸ್ಕ್ವೇರ್ ಇದೀಗ ರಿಫ್ಲೆಕ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಬಿ ಎ ಆಗಿರುತ್ತೆ. ಏನದು? ಎ ಸ್ಕ್ವೇರ್. ಹಾಫನ್ನು ಸ್ಕ್ವೇರ್ ಮಾಡಿದಾಗ 1/4 ಬರುತ್ತೆ. ನಿಜ, ನೀವು ಮ್ಯಾಥ್ಸ್ ನಾಲೆಡ್ಜ್ ಇರೋರಾದರೆ ಇದರಲ್ಲಿ ಲೆಸ್ ಯಾವುದು ಗ್ರೇಟರ್ ಯಾವುದು? ಡಿನಾಮಿನೇಟರ್ ಜಾಸ್ತಿ ಆಗಿದ್ದು ಲೆಸ್ಸು, ಡಿನಾಮಿನೇಟರ್ ಕಡಿಮೆ ಇರೋದು ಗ್ರೇಟರ್. ಹಾಗಾದರೆ ಇದನ್ನ ಹಿಂಗಾದರೂ ಬರೀಬೋದು, ಅಥವಾ ನಾಟ್ ಲೆಸ್ ದ್ಯಾನ್ ಆದರೂ ಬರೀಬೋದು. ಹೌದಾ? 0.5 ಅನ್ನೋದು 0.25ಗಿಂತ 25 ಅಲ್ಲ, ಇದು 5 ಅಷ್ಟೇ ಅನ್ನೋದು 100% ನಾಟ್ ಲೆಸ್ ದ್ಯಾನ್, ಇದೇ ಗ್ರೇಟರು. ಬಟ್ ಅವನೇನು ಕೇಳ್ತಿದ್ದಾನೆ? ಲೆಸ್ ಬರಬೇಕು, ಈ ವ್ಯಾಲ್ಯೂ ಲೆಸ್ ಇರಬೇಕು ಇದಕ್ಕಿಂತ ಅಂತ. ನೋಡಿ, ಈ ವ್ಯಾಲ್ಯೂ ಇದಕ್ಕಿಂತ ಲೆಸ್ ಇದ್ದಿದ್ರೆ ನಾನು ಈ ನಾಟ್ ಈಕ್ವಲ್ ಬರೀತಾ ಇಲ್ಲ, ನಾಟ್ ಲೆಸ್ ದ್ಯಾನ್ ಬರೀತಾ ಇಲ್ಲ. ಬೇಕಾದ್ರೆ ಇನ್ನೊಂದ್ಸಲ ಚೆಕ್ ಮಾಡಿ, ಗೊತ್ತಾಗ್ತಿದೆಯಾ? ಈ ಕಂಡೀಷನ್ ಪ್ರಕಾರ ಈ ನಂಬರ್ ಚಿಕ್ಕದಿರ್ಬೇಕಂತ, ಈ ನಂಬರ್ ದೊಡ್ಡದಿರ್ಬೇಕಂತೆ. ನೀವು ಸಾರಾಯಿ ಕುಡಿದ್ಬಿಟ್ಟು ಹೌದು ಸರ್ ಕರೆಕ್ಟ್ ಆಗಿದೆ ಅಂತ ತೀರ್ಮಾನಕ್ಕೆ ಬರಬಾರ್ದು. ಈ ನಂಬರ್ ಗ್ರೇಟರ್, ಈ ನಂಬರ್ ಸ್ಮಾಲ್, ಉಲ್ಟಾ ಇದೆ ಅಲ್ಲಿ. ಅದಕ್ಕೆ ನಾನು ಡಸ್ ನಾಟ್ ಲೆಸ್ ದ್ಯಾನ್. ಈ ನಂಬರ್ ಯಾವತ್ತು ಈ ನಂಬರ್ ಗ್ರೇಟರ್, ಅಲ್ಲಿ ನೋಡಿದ್ರೆ ಲೆಸ್ ದ್ಯಾನ್ ಸಿಂಬಲ್, ಅದಕ್ಕೆ ನಾಟ್. ಸೊ ಯಾವಾಗ ಹಾಫ್ 1/4ಗಿಂತ ಕಡಿಮೆ ಅನ್ನೋದು ರಾಂಗ್ ಅಂತ ಪ್ರೂವ್ ಆಯಿತು, ಅದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು. ಈ ವ್ಯಾಲ್ಯೂ ಏನಾದರೂ ಇದಕ್ಕಿಂತ ಜಾಸ್ತಿ ಇದ್ದಿದ್ರೆ, ಅಂದರೆ ಇದು ಕಡಿಮೆ ಇದ್ದಿದ್ರೆ, ಈ ಸಿಂಬಲ್ ಮೀನಿಂಗ್ ಏನು? ಲೆಸ್ ದ್ಯಾನ್. ಆ ಲೆಸ್ ದ್ಯಾನ್ ಅರ್ಥ ಏನು? ಇದು ಕಡಿಮೆ ಇದಕ್ಕಿಂತ ಅಂತ. ಸಾಧ್ಯವೇನೋ ತಪ್ಪು, ಆ ತಪ್ಪು ಬಂದಿರೋದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು ಬರ್ತಿತ್ತು. ಈ ಕಂಡೀಷನಿಂದ ಬಂದು ಸರ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೀವು ಆವಾಗ ಏನು ಹೇಳಿದ್ರಿ ಸರ್? ನೀವು ಮಾಡೋ ಅಲ್ಕ ಕೆಲಸ ಏನಂದರೆ ಎ ಇಸ್ ಈಕ್ವಲ್ ಟು 1 ತೊಗೊಂಡ್ಬಿಡ್ತೀರ. ಎಲ್ಲಿದೆ ಸರ್?
ಸೆಟ್ಟಲ್ಲಿದೆ ಸರ್ ಅಂತೀಯ. ಆ ಒನ್ನನ್ನು ತಗೊಂಡು ಬಂದು ಇಲ್ಲಿ ಹಾಕ್ತೀಯ ಎ ಪ್ಲೇಸಲ್ಲಿ, ಬಿ ಪ್ಲೇಸಲ್ಲಿ ಕೂಡ. ಯಾಕಂದರೆ ಎ ಇಸ್ ಈಕ್ವಲ್ ಟು 1 ಅಂದಮೇಲೆ ಇನ್ನು ಬಿ ಕೂಡ ಏನೇ ತಗೋಬೇಕು ರಿಫ್ಲೆಕ್ಸಿವಲ್ಲಿ. ಆವಾಗ ಏನು ಬರುತ್ತೆ ನಿನಗೆ, 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಸ್ಕ್ವೇರ್ ಸರ್. ಅಂದರೆ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಸರ್. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇರೋದ್ರಿಂದ 1 ಈಕ್ವಲ್ ಆದರೂ ಇರ್ಬೋದು, ಲೆಸ್ ದ್ಯಾನ್ ಆದರೂ ಇರ್ಬೋದು, ಮತ್ತಿದು ರಿಫ್ಲೆಕ್ಸಿವ್ ಸರ್. ಅದನ್ನೇ ಫಾರ್ ಆಲ್. ನೀನು 1ಗೆ ಆರ್ಗ್ಯೂ ಮಾಡ್ತಾ ಇದೀಯಾ, ನಾನು ಹಾಫ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನೀನು ಕೇಳಿರೋ 1, ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಹಾಫು, ಎಲ್ಲ ಬಿಲಾಂಗ್ಸ್ ಟು ಆರ್ ಆದರೆ ಹೇಳು ರಿಫ್ಲೆಕ್ಸಿವ್ ಬರೆಯೋಣ. 1000 ಎಕ್ಸಾಂಪಲ್ಸ್ ರಿಫ್ಲೆಕ್ಸಿವ್ ಆಗಿ 1 ಎಕ್ಸಾಂಪಲ್ ನಾಟ್ ರಿಫ್ಲೆಕ್ಸಿವ್ ಅಂದರೂ ಕೂಡ ಅಲ್ಲಿಗೆ ಅದು ನಾಟ್ ರಿಫ್ಲೆಕ್ಸಿವೇ. ನೀನು ಇಂಥವು 1000 ಎಕ್ಸಾಂಪಲ್ಸ್ ಹುಡುಕಿ ರಿಫ್ಲೆಕ್ಸಿವ್ ಬರ್ಕೊಂಡು ಬಾ. ಅವನ ಸ್ಕೀಮ್ ಆಫ್ ಎಲಿವೇಷನ್ಲಿ ಇಂಥದ್ದು ಹುಡುಕಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಇಟ್ ಇಸ್ ನಾಟ್ ರಿಫ್ಲೆಕ್ಸ್ ಅಂತ ಬರೆದಿರ್ತಾನೆ. ಮುಖಕ್ಕೆ ಹೊಡಿತಾನೆ ಸಗ್ನಿ ತಗೊಂಡು. ಗೊತ್ತಾಯ್ತಾ? ಅಲ್ಲಿಗೆ ರಿಫ್ಲೆಕ್ಸಿವ್ ಆಗೋ ಎಕ್ಸಾಂಪಲ್ ನಿನಗೆ ಸಿಕ್ತು ಅಂದ್ರೆ ಅದು ನಿನಗೆ ಡೇಂಜರೇ. ಆಗದೇ ಇರೋದು ಬೇಗ ಸಿಕ್ತಂದ್ರೆ ಇನ್ನೆಷ್ಟು ಬೇಕಾದ್ರೆ ಹಾಕ್ಕೊಳ್ಳಿ ಬಿಡಿ. ಆಗದೇ ಇರೋದು ಒಂದು ಸಿಕ್ಬಿಟ್ಟಿದೆ, ಆ ರೀಸನ್ನೇ ತೋರಿಸ್ಬಿಟ್ಟು ಬರೋಣ. ಸಬ್ಜೆಕ್ಟ್ ಕರೆಕ್ಟಾಗಿರ್ಬೇಕಾ ತೋರಿಸೋ ರೀಸನ್ನು. ಅರ್ಥ ಆಯ್ತಾ? ನೀವು ಇಂಥ ಎಕ್ಸಾಂಪಲ್ಸ್ ತಗೊಂಡು ಆರ್ಗ್ಯೂ ಮಾಡ್ಕೊಂಡು ನಿಮ್ಮಷ್ಟಿಗೆ ನೀವೇ ಯಾಕಾಗಲ್ಲ ರಿಫ್ಲೆಕ್ಸಿವ್ ಅಂತ ಬಂದ್ಬಿಡ್ತೀರಾ. ಸೊ ಇಂಥದ್ದು ಎಕ್ಸಾಂಪಲ್ ನಿನಗೆ ಹುಡುಕೋ ತಾಕತ್ತಿರಬೇಕು ಅಂದರೆ ಸರಿಯಾಗಿ ಪಾಠ ಕಲ್ತಿರ್ಬೇಕು. ಇದು ಪ್ರಾಕ್ಟೀಸ್ ಮಾಡಿದ್ರೆ ಬರೋದಲ್ಲ. ಈ ಚಾಪ್ಟರ್ ಕಂಪ್ಲೀಟ್ ನನ್ನಿಂದ ಕಲ್ತ್ಕೋಬೇಕು. ಅಂದರೆ ಟೀಚಿಂಗಿಂದನೇ ಕಲ್ತ್ಕೋಬೇಕು, ನನ್ನಿಂದಾನೆ ಅಂತಲ್ಲ. ಗೊತ್ತಾಗ್ತಿದೆಯಾ? ಎಸ್. ಆಮೇಲೆ ಸಿಮೆಟ್ರಿಕ್ ಬರೋಣ. ಸಿಮೆಟ್ರಿಕ್ ನಿಮ್ಗೊಂದು ಸಿಂಪಲ್ ಐಡಿಯಾ ಹೇಳ್ಕೊಡ್ತೀನಿ. ಈ ಹಾಫ್ ನಿಂಗೆ ಸರ್ ಜ್ಞಾಪಿಸ್ಕೊಳ್ಳೋದಂದ್ರೆ, ಈ ಸ್ಕ್ವೇರೇ ಬೈ 2 ತೊಗೊಂಡಿದ್ದೀನಿ ಅಂತ ಗುಡ್ಡು ಗುರ್ತು ಇಟ್ಕೋ. ಇದು ಗುಡ್ಡು ಗುರ್ತು ಎಲ್ಲರಿಗೂ ಹೇಳ್ಕೊಡ್ಬಾರ್ದು, ನಾನು ಸಬ್ಜೆಕ್ಟ್ ಟೀಚರ್ ಆಗಿ. ಆದರೂ ಸರ್ವೈವಲ್, ನಿಮ್ಮ ಮಾರ್ಕ್ ಹೋಗಬಾರ್ದು ಅಂತ ಒಂದೇ ಒಂದು ರೀಸನ್ಗೆ ಗುಡ್ಡು ಗುರ್ತು ಹೇಳ್ಕೊಡ್ತಾಯಿನಿ. ಇನ್ನೊಂದ್ಸಲ ಹೇಳಿ ಸರ್. ಇಲ್ಲಿ ಸ್ಕ್ವೇರ್ ಇರಬೇಕಾದ್ರೆ ಆ ಸ್ಕ್ವೇರು 1 ಕೆಳಗಡೆ 1/2 ಮತ್ತು 1/2 ಸ್ಕ್ವೇರ್ ಬರ್ಕೋಬೇಡ. ಈ ಸ್ಕ್ವೇರಲ್ಲಿರೋ 2 ನಾನು ಕೆಳಗೆ ತಂದಿದ್ದೀನಿ, ಮತ್ತೆ 2 ಸ್ಕ್ವೇರ್ ಬೇಡ. ತಂದು ಇದೇ ಬರೀಬೇಕು ರೀಸನ್ನು. ಇಲ್ಲೇನಾದರೂ 1/4 ಬರೆಯೋದು ಅವೆಲ್ಲ ಬೇಡ. 1/4 ಸ್ಕ್ವೇರ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಸ್ಕ್ವೇರ್ ಇಲ್ಲ, ಇಲ್ಲಿ ಸ್ಕ್ವೇರ್ ಇದೆಯಾ? ಇದ್ದಿದ್ರೆ ನಾನು ಹಾಫ್ ಸ್ಕ್ವೇರೇ ಬರೆಯೋದು 1/4 ಅಂತ. ಇಲ್ಲಿ ಸ್ಕ್ವೇರ್ ಇದೆಯಾ? ಅದಕ್ಕೆ ಇಲ್ಲಿ ಸ್ಕ್ವೇರ್ ಮಾಡ್ರಿ. ನೋಡಿ, ಎಲ್ಲಿ ಪ್ಲೇಸ್ಮೆಂಟ್ ಅದನ್ನ ಹಂಗೆ ಅಡ್ಜಸ್ಟ್ ಮಾಡಿದ್ದೀನಿ. ಇಲ್ಲಿ ಕೆಲವರು ಹಾಫು ಮತ್ತು ಬಿ ಅಂದರೆ 1/4 ಅಲ್ಲ ಸರ್ ಅಂತಾರೆ. ಯಾಕೋ ಬಿ ಸ್ಕ್ವೇರ್ ಅಲ್ವಾ ಸರ್? ಇಲ್ಲ, ಅಲ್ಲಿ ಬಿ ಸ್ಕ್ವೇರ್ ಇದೆ. ನಾನು ಬರೆದಿರೋದು ಆರ್ಡರ್ ಪೇರಲ್ಲ. ಆ ಬಿ ಸ್ಕ್ವೇರ್ ಇರೋದು ಆಚೆ ಕಡೆ. ಅದು ನೋಡಿ, ಆಚೆ ಕಡೆ ಇರೋದು ಆಚೆ ಕಡೆ ಬರೆದಿರೋದು. ಎಸ್ ಸರ್. ಮತ್ತೆ ಸಿಮೆಟ್ರಿಕ್ ಕೂಡ ಅದನ್ನೇ ಮಾಡ್ತೀನಿ. ರಿಫ್ಲೆಕ್ಸಿವಲ್ ತಗೊಂಡ್ರು ಫ್ರಾಕ್ಷನಲ್ಲಿ ಇರೋ ನಂಬರ್ಸ್ ಆದರೂ ಏನೇನು 1, 2. ಹಾಗಾದರೆ 1, 2 ಅನ್ನೋವು ಎಲ್ಲಿದೆಯಾ? ದೀಸ್ ಆರ್ ನಾಟ್ ಆರ್ಡರ್ ಪೇರ್ಸ್. ಫಸ್ಟ್ ಸೆಟ್ಟಿಂದ ತಗೋಬೇಕಾದ್ರೆ ಸೆಟ್ಟಿಂದ ತಗೊಂಡ್ರೆ ಎಲಿಮೆಂಟ್ಸ್ ಆರ್ ಯೂಸ್ ಮಾಡಬಾರ್ದು. ಸ್ಟಾರ್ಟಿಂಗ್ ಪೇಜಲ್ಲಿ ರಾಂಗ್ ಪ್ರಿಂಟ್ ಮಾಡಿದ್ದೀನಿ. ಅವತ್ತು ಹೇಳ್ತಾನೆ, ಇವತ್ತು ಹೇಳ್ತಾನೆ. ಆರ್ಡರ್ ಪೇರ್ ಯೂಸ್ ಮಾಡಿದಾಗ ಅದು ಸೆಟ್ಟಲ್ಲಿರಬೇಕು. 1, 2 ಆರಲ್ಲಿ ಇದ್ದರೆ ಬಿಲಾಂಗ್ಸ್ ಟು ಆರ್ ಅಂತ ಬರೆದು ಅದಕ್ಕೆ ಸಿಮೆಟ್ರಿಕ್ ಹುಡುಕ್ತೀನಿ. ಇಲ್ಲ ಅಂದರೆ ತಗೊಳ್ಳೇಬಾರ್ದು, ಅದಕ್ಕೆ ಸಿಮೆಟ್ರಿಕ್ ಹುಡುಕಬಾರ್ದು. 1, 2 ಆರಲ್ಲಿ ಇದೆಯಾ ಇಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತು ಸರ್? ಇವು ನಂಬರ್ಸ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ಸ್. ಅಲ್ಲಿಗೆ ಬಂದೆ. ನಿಮ್ಮ ಡೌಟ್ ಕೆಳಗಡೆನೇ ಇದೆ, ನಾನು ಕೂಡ ಚೆಕ್ ಮಾಡೋಣ. ಈ ನಂಬರ್ ತಗೊಂಡೋಗಿ ಇಲ್ಲ ಹಾಕು. ಅಂದರೆ A1 ತಗೊಳ್ತು, B2 ತಗೊಳ್ತು. ಇಲ್ಲೂ ಕೂಡ ಹಾಕು. ಇಲ್ಲಿ 1 ಇದೆ, ಇಲ್ಲಿ 2 ಸ್ಕ್ವೇರ್ ಇದೆ. ಏನು ಬಂತು ನೀನೇ ಹೇಳು. 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್. ಟ್ರೂ. 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. 2 ಸ್ಕ್ವೇರ್ ಅಂದರೆ 4 ಆಗೋದು. ಹಾಗಾದರೆ ನಾನು ಇಲ್ಲೇನಾದ್ರು ಫಾಲ್ಸ್ ತೊಗೊಂಡಿದ್ರೆ ನೀನು ಇಲ್ಲಿ ಬಿಲಾಂಗ್ಸ್ ಟು ಆರ್ ಬರೆಯೋದು ತಪ್ಪಾಗ್ತಿತ್ತು. ನಾನು ಈ ಕಂಡೀಷನ್ ಒಪ್ಕೊಳ್ಳೋ ಅಂಥ ಆರ್ಡರ್ ಪೇರೆ ತೊಗೊಂಡಿದ್ದೀನಿ. ದಿಸ್ ಇಸ್ ದ ಇಂಪಾರ್ಟೆಂಟ್. ಈ ಕಂಡೀಷನ್ ಒಪ್ಕೊಳ್ಳೋ ಅಂಥ ಆರ್ಡರ್ ಪೇರೆ ತೊಗೊಂಡಿದ್ದೀನಿ. ಒಪ್ಕೊಂಡಿದೆ ಅಂದರೆ ಬಿಲಾಂಗ್ಸ್ ಟು ಆರ್, ಇಲ್ಲ ಅಂದರೆ ಇಲ್ಲ. ಆ 1, 2 ಇಲ್ಲಿಂದನೇ ಪಿಕ್ ಮಾಡ್ಕೊಂಡಿದ್ದೀನಿ ಅಂತ ಶಾರ್ಟ್ಕಟ್ಟಾಗಿ ನೆನ್ಪಿಟ್ಕೊ. ಆದರೆ 2, 1 ಬಿಲಾಂಗ್ಸ್ ಟು ಆರ್ ಆದರೆ ಸಿಮೆಟ್ರಿಕ್, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆದರೆ ನಾಟ್ ಸಿಮೆಟ್ರಿಕ್. ಎಲ್ಲಿ ನಿಮ್ಮ ನಾಲೆಡ್ಜನ್ನು ತಗೊಂಡೋಗಿ ಆ ಕಂಡೀಷನಲ್ಲಿ ಹಾಕಬೇಕು. ಏನು ಸರ್? ಇದನ್ನೇ ಉಲ್ಟಾ ಮಾಡ್ತೀನಿ. 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಸ್ಕ್ವೇರ್. ಇಫ್ ಇಟ್ ಈಸ್ ಟ್ರೂ, I will write belongs to R. I will conclude R is symmetric. If it is false, I will write does not belongs to R. I have concluded R is not symmetric. Like that. ನೀನು ಹೇಳು. ಇದು ಮ್ಯಾಥ್ಸ್ ಆರ್ಗು
ಅಥವಾ ಇನ್ನೊಬ್ಬರಿಗೂ ಸಂಬಂಧಪಟ್ಟಿದ್ದಲ್ಲ. ನೀನು ಮ್ಯಾಥ್ಸ್ ಸ್ಟೂಡೆಂಟ್ ಆಗಿ ಇದನ್ನು ಒಪ್ತೀಯ. 1 ಸ್ಕ್ವೇರ್ 1 2 ಲೆಸ್ ದಾನ್ ಈಕ್ವಲ್ ಟು 1 ಅಂದ್ರೆ ಒಪ್ತೀಯ. ಫಾಲ್ಸ್. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ವಾಟ್ಸ್ ಯುವರ್ ಕನ್ಕ್ಲೂಷನ್? ಆರ್ ಈಸ್ ನಾಟ್ ಸಿಮೆಟ್ರಿಕ್. ಹೌದಾ? ಮತ್ತೆ ಅಷ್ಟೇ, ಈ ಎಕ್ಸಾಂಪಲ್ ಬಿಟ್ಟು ಏನಾದರೂ ನೀನು ತಗೊಂಡು ಅದೇನಾದರೂ ಸಿಮೆಟ್ರಿಕ್ ಆಗೋಗಿದೆ ಅಂದರೆ ಡೇಂಜರ್ ಜೋನಲ್ಲಿ ಸಿಕ್ಕಾಕೊಂಡಿದೆಯಾ ಅಂತ. ನೋಡಿ ಎಷ್ಟು ಡೇಂಜರ್. ನಾನು ಮತ್ತೆ ಬೇರೆ ಕಲರ್ ಸ್ಕೆಚ್ ತಗೊಂಡು ಯಾವ್ಯಾವ ನಂಬರಿಂಗ್ಸ್ ಹೆಂಗೆ ನೆನ್ಪಿಟ್ಕೋಬೇಕು ಅನ್ನೋದು ಹೇಳ್ತೀನಿ ನಾನು. ಮತ್ತೆ ಇಲ್ಲಿ ಕ್ಯೂಬ್ ಬಂದಾಗ ಬೇರೆ ಎಕ್ಸಾಂಪಲ್, ಮತ್ತೆ ಅಲ್ಲಿ ಸ್ಕ್ವೇರ್ ಇಲ್ಲ, ಕ್ಯೂಬ್ ಇಲ್ಲ, ಬರೀ ಬಿ ಇದೆ, ಅದು ಇದೆ ನಮ್ಮ ಸಿಲೆಬಸ್, ಅದು ನೋಡೋಣ. ಎಸ್, ಅಲ್ಲಿಗೆ ಈ ನಂಬರಿಂಗ್ಸ್ ತುಂಬ ಕಷ್ಟಪಡೋಂಗಿಲ್ಲ. ಇಲ್ಲಿರ್ತಕ್ಕಂಥ ನಂಬರಿಂಗ್ಸನ್ನ ಎತ್ಕೋ. 1 ಮೇಲೆ ಇದೆ, 2 ಕೆಳಗಡೆ ಅದನ್ನು ಯೂಸ್ ಮಾಡ್ಕೊ. ಟ್ರಾನ್ಸಿಟಿವಿಟಿಗೆ ಹೋಗೋಣ. ಈಗ ನಾಟ್ ರಿಫ್ಲೆಕ್ಸಿವ್ ಆಗೋದು, ಸಿಮೆಟ್ರಿಕ್ ಆಯಿತು, ರಿಫ್ಲೆಕ್ಸಿವ್ ಆಯಿತು. ಈಗ ನಾವು ಏನರಲ್ಲಿದ್ದೀವಿ? ಟ್ರಾನ್ಸಿಟಿವಿಟಿಯಲ್ಲಿದ್ದೀವಿ. ಇಷ್ಟ ಬಂದಂಗೆ 2 ಆರ್ಡರ್ ಪೇರ್ಸ್ ತಗೋಬಾರ್ದು ನೀನು. ಹೆಂಗೆ ಸರ್? ನನಗೆ ಇಷ್ಟ ಬಂದು ಸರ್ ತಗೊಂಡೆ ಸರ್, ತಪ್ಪಾಗ್ಬಿಡುತ್ತೆ. ಹೆಂಗೆ ತಪ್ಪಾಗುತ್ತೆ ಹೇಳಿ ಸರ್? ಇವೇನೋ ನೀನು ತಗೊಂಡಿದ್ಯಾ, ರಿಲೇಷನಲ್ಲಿ ಇದೆಯಾ ಇಲ್ವೋ ಚೆಕ್ ಮಾಡಿದ್ರೆ ತೊಗೊಂಡ್ಬಿಟ್ಟಿದ್ಯಾ, ಮತ್ತು ಟ್ರಾನ್ಸಿಟಿವಿಟಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದೆಯಾ, ಅದು 100% ರಾಂಗ್. ಇನ್ನೇನು ಮಾಡ್ಬೇಕು ಸರ್? ಹೇಳೋದನ್ನು ಕೇಳಿ. ನೀನು 2 ನಂಬರ್ ಸೇಮ್ ಇರಬೇಕು ಅಂತ ತೊಗೊಂಡಿದ್ಯಾ ರಾಜ, ಹೊಡೆದಾಗ್ತೀಯ 2,5 ಬರುತ್ತೆ. 2,5 ನಿನಗೆ ಸಬ್ಜೆಕ್ಟ್ ಅರ್ಥ ಆಗಿದೆಯೋ ಇಲ್ವೋ, ಬಿಲಾಂಗ್ಸ್ ಟು ಆರ್ ಬರೋದು ಟ್ರಾನ್ಸಿಟಿವ್ ಮಾಡುತ್ತೆ, ಇಲ್ಲ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಟ್ರಾನ್ಸಿಟಿವ್, ಇಬ್ಬರದ್ದು ಆನ್ಸರ್ ನನಗೆ. ಯಾಕೆ ಸರ್? ಈ ತಗೊಂಡಿರ್ತಕ್ಕಂಥ ಎಲಿಮೆಂಟ್ಸಲ್ಲಿ 2 ನಂಬರ್ ಸೇಮ್ ಇರಬೇಕು ಅಂತ ಯೋಚನೆ ಮಾಡಿ ತೊಗೊಂಡಿದೆ ಹೊರತು ಇವು ಆ ರಿಲೇಷನಲ್ಲಿ ಇದೆಯಾ ಇಲ್ವಾ ಯೋಚನೆ ಮಾಡಿಲ್ಲ. ಅಲ್ಲಿ ಆಲ್ಫಾಬೆಟ್ಸ್ ಇತ್ತು ಸರ್, ನನಗೆ ಗೊತ್ತಾಗಲಿಲ್ಲ ಸರ್ ತಗೊಂಡೆ ಸರ್, ಇದು ನಿಮ್ಮ ಮೂರ್ಖತ್ವ. ಆಲ್ಫಾಬೆಟ್ಸು ಇರಲಿ, ತುಂಬ ಸಿಂಪಲ್. ನೀನು ನಂಬರಿಂಗೇ ತಗೋ. ಆ ನಂಬರಿಂಗಲ್ಲಿ ನಿಮ್ಗೆ ಗೊತ್ತು ಫಸ್ಟ್ ಆಲ್ಫಾಬೆಟ್ ಎ, ಸೆಕೆಂಡ್ ಆಲ್ಫಾಬೆಟ್ ಬಿ ಅಂತ. ಅಲ್ಲಿಗೆ ಎತ್ಕೊಂಡೋಗಿ ಸ್ವಲ್ಪ ಹೊತ್ತು ಕಂಪೇರ್ ಮಾಡೋ ಗಂಟೆನ ಹೋಗಿರೋದು. ಓಕೆ, 2 A+ ಅಲ್ಲಿ ಹಾಕ್ತೀನಿ, 1 B+ ಅಲ್ಲಿ ಹಾಕ್ತೀನಿ. ಏನಪ್ಪ ಬರುತ್ತೆ? 2 ಲೆಸ್ ದಾನ್ ಆರ್ ಈಕ್ವಲ್ ಟು 1. ಯಾರು ತಾನೇ ಒಪ್ತಾರೆ? ಓಹೋ, ಹಾಗಾದರೆ ಈ ಆರ್ಡರ್ ಪೇರ್ 6ಅಲ್ಲಿ ಇಲ್ವಾ ಸರ್? ಇಲ್ಲ, ಅದನ್ನೇ ಬಡ್ಕೊತಾ ಇದ್ದೀನಿ. ಪ್ರಾಬ್ಲಮ್ಸ್ 3 ಇದೆ. ಇವು 3 ಎಷ್ಟು ವಿಚಿತ್ರನ ಅಷ್ಟೇ ಶಾರ್ಟ್ ಪೀರಿಯಡಲ್ಲಿ ಕಲ್ತ್ಬಿಟ್ಟಿರ್ತಾರೆ. ಮರ್ಕ್ಯೂರಿ ಇದ್ದಂಗೆ ಇರ್ತಾರೆ ಕೆಲವು ಮೈಂಡ್. ಇದ್ರೆ ನಿಮ್ಮಲ್ಲಿ ಕೂಡ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಮರ್ಕ್ಯೂರಿ ಮೈಂಡ್ ಬಿಹೇವ್ ಮಾಡೋರು ದಂಡೆಗಿದ್ದಾರೆ. ಹಾಗಾದರೆ ತಗೊಂಡಿದ್ದೆ ತಪ್ಪ ಸರ್? ಹೌದು, ನಿನಗೆ ಹಾಫ್ ನಾಲೆಡ್ಜ್ ಇತ್ತು, ಅದಕ್ಕೆ 2 ನಂಬರ್ ಸೇಮ್ ಇದ್ದರೆ ಸಾಕು ಅಂತ ತಗೊಂಡ್ಬಿಟ್ಟೆ. ಫುಲ್ ನಾಲೆಡ್ಜ್ ಇರೋರು ಇಲ್ಲಿ ಬಿಲಾಂಗ್ಸ್ ಟು ಆರ್ ಬರ್ಕೋಬೇಕಾದ್ರೆ ಅವು 6ಕ್ಕೆ ಸೇರ್ತಾವಿಲ್ಲೋ ಯೋಚನೆ ಮಾಡಬೇಕಲ್ಲ. ಹೆಂಗೆ ಸರ್? ನೋಡಿ, ಇವಾಗ ನಾನು ಚೆಕ್ ಮಾಡಿದೆ. ಕಂಪೇರ್ ಇಟ್ ವಿತ್ ಎ, ಕಂಪೇರ್ ಇಟ್ ವಿತ್ ಬಿ, ಸಬ್ಸ್ಟಿಟ್ಯೂಷನ್ ದಿಸ್ ಕಂಡೀಷನ್. ತುಬುಕ್ಕಂತ ಮುಖಕ್ಕೆ ಉಗೀತಾ ಇದೆ ಅದು. 2 ಲೆಸ್ ದಾನ್ ಈಕ್ವಲ್ ಟು 1 ತೋರಿಸ್ತಾ ಇದೆ. ಅಂದರೆ ನೀನು ತಗೊಂಡದ್ದು ರಾಂಗು. ಓ, ಹಾಗಾದರೆ ಇದು ರಿಸ್ಕ್ ಇದೆ ಸರ್. ಸಾರಿ, ನೀನು ರಿಸ್ಕ್ ಅಂದ್ಕೊಂಡ್ರೆ ರಿಸ್ಕೆ, ಈಸ್ ಅನ್ಕೊಂಡ್ರೆ ಈಸ್. ಇದು ಟ್ರಾನ್ಸಿಟಿವಿಟಿ ಆಗುತ್ತಾ ಆಗಲ್ವಾ ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಚಾನ್ಸೇ ಕೊಡ್ತಿಲ್ಲ. ಯಾಕಂದರೆ ಆರ್ಡರ್ ಪೇರ್ ಸೆಲೆಕ್ಷನ್ಗೆ ಬಿಡ್ತಿಲ್ಲ, ನಮ್ಮನ್ನು ಕನ್ಫ್ಯೂಸ್ ಮಾಡಿಸ್ತಾ ಇದೆ. ಅದಕ್ಕೆ ಇಲ್ಲಿ ನೋಡ್ರಿ, ಮೈನಸ್ ತಗೊಂಡ್ರೆ ತಗೋಬೋದು. ರಿಯಲ್ ನಂಬರ್ಸ್ ಅಂದಮೇಲೆ ಏನು ಬೇಕಾದ್ರೆ ಇರ್ಬೋದು. ಇನ್ನು ಇಲ್ಲಿ ಏನು ಸ್ಟಾರ್ಟ್ ಮಾಡ್ತೀರಾ? 100% -2ನೇ ಸ್ಟಾರ್ಟ್ ಮಾಡಬೇಕು. ಇದು ಬಿಲಾಂಗ್ಸ್ ಟು ಆರ್ ಬರ್ದಾಕಿದ್ರು ನೀವು ನಿಮ್ಮ ಹತ್ರನೂ ಬರ್ಸ್ತೀನಿ ನೋಡ್ರಿ. ಎ ಎಷ್ಟು 3, ಬಿ -2. -2ನ B+ ಅಲ್ಲಿ ಹಾಕಿದ್ರೆ ಸ್ಕ್ವೇರ್ ಮಾಡಬೇಕು. ನೋಡಿ ಎಷ್ಟಾಗುತ್ತೆ? 4 ಆಗುತ್ತೆ. ಇನ್ನೊಂದ್ಸಲ ಹೇಳಿ, ಎ ಎಷ್ಟು 3, ಬಿ ಸ್ಕ್ವೇರ್ ಹೇಳಿ +4, ಬಿ -2 ಆದರೆ ಬಿ ಸ್ಕ್ವೇರ್ +4. 3 ಲೆಸ್ ದಾನ್ ಆರ್ ಈಕ್ವಲ್ ಟು 4, 100%. ಅದಕ್ಕೆ ಬಿಲಾಂಗ್ಸ್ ಟು ಆರ್ ಬರದೆ. ಮತ್ತೆ ಇಲ್ಲಿ ಆದಷ್ಟು ಚಿಕ್ಕದು ತಗೊಳ್ಳೋದು. ಯಾಕೆ ಸರ್? ಇದು ಕೂಡ ಬಿಲಾಂಗ್ಸ್ ಟು ಆರ್ ಆಗಿದೆಯೋ ಇಲ್ವೋ ಅದು ಚೆಕ್ ಮಾಡಬೇಕು. ಚೆಕ್ ಮಾಡಿ ಸರ್. A+ ಅಲ್ಲಿ -2, B+ ಅಲ್ಲಿ 1, -2 ಲೆಸ್ ದಾನ್ ಆರ್ ಈಕ್ವಲ್ ಟು 1. -2 1ಗಿಂತ ಚಿಕ್ಕದಂತೆ, ಅದು 100% ನಿಜ. -2 ನೆಗೆಟಿವ್ ಅಲ್ಲಿ ಬರೋದು ಚಿಕ್ಕದೇ 1ಗಿಂತ. ಅಪ್ಪ, ಆರ್ಡರ್ ಪೇರ್ಸ್ ಕರೆಕ್ಟಾಗಿ ತಗೊಂಡು ಟ್ರಾನ್ಸಿಟಿವಿಟಿ ಮುಗಿದೋಗಿದೆ ಅನ್ಕೋಬೇಡ. ಗೊತ್ತಾಯ್ತಾ? ಆಗಲೇ ನಿನ್ನ ಇಷ್ಟ ಬಂದಂಗೆ ಟ್ರೈ ಮಾಡಿದೆ. ನೀನು ಹೆಂಗೆ ಮಣ್ಣಲ್ಲಿ ಕಾಲಿಡ್ತೀಯ ಅನ್ನೋದನ್ನು ತೋರಿಸ್ಕೊಟ್ಟೆ. ಹುಷಾರಾಗ್ಬಿಟ್ಟಿಲ್ಲ, ಓ ಯಾವಂದ್ರೆ ಅವು ತಗೋಬಾರ್ದಪ್ಪ ಅಂತ. ಸೊ ಈಗ ನಾನು ತೊಗೊಂಡಿದ್ದ ಎಲಿಮೆಂಟ್ಸು ನಿಮಗೆ ಎಕ್ಸಾಮಲ್ಲಿ ನೆನಪು ಆಗಬೇಕಂದ್ರೆ ಎಷ್ಟು ರಿಸ್ಕ್ ಇದೆ. ಆ ನೆನಪನ್ನೇ ನೀವು ಡೈರೆಕ್ಟ್ ಇದೇ ಎಕ್ಸಾಂಪಲ್ ನೆನ್ಪಿಟ್ಕೊಂಡು ಹೋಗ್ತೀವಿ ಸರ್ ಅಂತಂದ್ರೆ ಓಕೆ. ಅದನ್ನು ನೀವು ಬೈಹಾರ್ಟಾಗಿ ತೊಗೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಸಾರಿ, ಅದು ಬೈಹಾರ್ಟ್ ಮಾಡಿ ಅಂತಲ್ಲ ನನ್ನ ಉದ್ದೇಶ.
ಬೈ ಹಾರ್ಟ್ ಮಾಡಿದ್ರೆ ಹೋಗ್ತಾ ಇದೀವಿ, ನಮ್ಮ ನಾಲೆಡ್ಜನ್ನು ಅಬ್ಸಲ್ಯೂಟಾಗಿ ಅಪ್ಲೈ ಮಾಡ್ತಿದ್ದೀವಿ, ಆದರೆ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗ್ತದೆ. ಅವಾಗ ಸೇಮ್ ಎಕ್ಸಾಂಪಲ್ ನೆನ್ಪಿಟ್ಕೊಡೋರು ನಿಮ್ಮ ಗಂಟೆನ ಹೋಗೋದು, ಎಸ್ ಜಸ್ಟ್ ಇಟ್ ಈಸ್ ಅ ಸೆಲೆಕ್ಷನ್, ಇನ್ನೂ ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲ ನಾವು ಪ್ರೂವ್ ಮಾಡಿಲ್ಲ. ಪ್ಲೀಸ್ ಪ್ಲೀಸ್ -2 ಹೊರಟೋಯ್ತು, 3, 1. ಹೌದಾ, ಕಾಣಿಸ್ತಿದ್ಯಾ? ಎಸ್, ಇದು ಬಿಲಾಂಗ್ಸ್ ಟು ಆರ್ ಆದರೆ ಟ್ರಾನ್ಸಿಟಿವಿಟಿ ಅಂತ ಬರಿತೀನಿ. ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆದರೆ ನಾಟ್ ಟ್ರಾನ್ಸಿಟಿವಿಟಿ ಅಂತ ಬರೀತೀನಿ. ಯಾವ್ದು ಬಂದರೆ ಬೆನಿಫಿಟ್ ನಿಮಗೆ? ಸರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬಂದರೆ ಬೆನಿಫಿಟ್ ಸರ್. ನಮ್ಗೆ ಬಿಲಾಂಗ್ಸ್ ಟು ಆರ್ ಬಂದರೆ ಟ್ರಾನ್ಸಿಟಿವ್ ಅಂತ ಬರ್ಕೊಂಡು ಬಂದ್ಬಿಡ್ತೀವಿ. ಇನ್ಯಾವುದೋ ಎಕ್ಸಾಂಪಲ್ ಹುಡುಕಿ ಅವನು ಇದೆಲ್ಲ ಕ್ಯಾನ್ಸಲ್ ಮಾಡಿದ್ಮೇಲೆ ಇಲ್ಲಿರೋದು ಆರಲ್ಲಿ ಇಲ್ಲ ಅಂದರೆ ಅವ್ನು ನಾಟ್ ಟ್ರಾನ್ಸಿಟಿವ್ ಪ್ರೂವ್ ಮಾಡ್ದಂಗೆ ಆಯಿತು, ಅವಾಗ ನಮಗೆ ಮಾರ್ಕ್ ಹೋಗುತ್ತೆ ಸರ್. ಎಸ್, ಯಾವತ್ತು ನಿನ್ನ ವೇ ಆಫ್ ಥಿಂಕಿಂಗು ಡಿಸ್ಪ್ರೂವ್ ಮಾಡಬೇಕು, ಎಕ್ಸಾಂಪಲ್ ಕರೆಕ್ಟ್ ಇರಬೇಕು. ಈಗ ನಮಗೆ ಇಲ್ಲಿ ಡಿಸ್ಪ್ರೂವ್ ಬಂದರೆ ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲಿ ಬಿಲಾಂಗ್ಸ್ ಟು ಆರ್ ಬಂದ್ಬಿಟ್ಟು ಇಟ್ಕೋ, ಟ್ರಾನ್ಸಿಟಿವಿಟಿ ಬರೆಯೋದಾ, ಇನ್ನೊಂದು ಎಕ್ಸಾಂಪಲ್ ಹುಡುಕೋದಾ, ಇನ್ಯಾವುದಾದ್ರು ಎಕ್ಸಾಂಪಲ್ಗೆ ಟ್ರಾನ್ಸಿಟಿವಿಟಿ ಬರಲ್ವೇನೋ ಅನ್ನೋ ಯೋಚನೆದಲ್ಲಿ ಇದ್ಬಿಡ್ತು ನಾವು. ಗೊತ್ತಾಗ್ತಿದ್ಯಾ? ಎಸ್, ನೋಡೋಣ, ಇದು ನಮ್ಮ ಇಷ್ಟ ಬಂದಂಗೆ ಬರೆಯೋದಲ್ಲ ಇದು. ಎಸ್, ಎ ಪ್ಲೇಸಲ್ಲಿ 3 ಹಾಕೋಣ, ಬಿ ಪ್ಲೇಸಲ್ಲಿ 1 ಹಾಕೋಣ. ಆವಾಗ ಎ ಪ್ಲೇಸಲ್ಲಿ 3 ಹಾಕಿ ಬಿ ಪ್ಲೇಸಲ್ಲಿ 1 ಹಾಕಿದ್ರೆ 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅನ್ನೋ ಮೀನಿಂಗ್ ಬರುತ್ತೆ. ಒಪ್ಕೊಳ್ತೀಯ ನೀನು? 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1². ಇದು ಒಪ್ತೀಯೇನು ನೋಡಿ, ಇದು ಬಿಲಾಂಗ್ಸ್ ಟು ಆರ್ ಬರುತ್ತೇನೆ. ಒಪ್ಪು ಅಂತ ವಿಚಾರ ಅಲ್ಲ, ಅದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಹೌದಾ? ಈ ಎಕ್ಸಾಂಪಲ್ ಕಂಡ ತಕ್ಷಣ ನೀವು ಬುದ್ಧಿವಂತರಾದರೆ ನನ್ನ ಮಾತು ಕೇಳಿ. ಏನು ಸರ್, ಇಲ್ಲಿ ಸ್ಕ್ವೇರ್ ಇದೆಯಾ, ಇಲ್ಲೇ ಏನು ಹಾಫ್ ತಗೊಂಡ್ಬಿಡು. ಇನ್ನು ಕೆಲವು ಯೂಸ್ಲೆಸ್ ಫೆಲೋಸ್ ಇಲ್ಲೇ ಹಾಫ್ ಆಗಿಬಿಟ್ಟು ಅದು 1/4 ಬರುತ್ತಲ್ಲ ಅಂತ ಇಲ್ಲಿಗೆ ಬರ್ತಾರೆ. 1/4 ಇಲ್ಲಿ ಹಾಫ್ ಹಾಕಿದ್ಮೇಲೆ ಆ ಫಿಲ್ಲಿಂಗ್ ಬರುತ್ತೆ, ಇಲ್ಲಿ ಸ್ಕ್ವೇರ್ ಇಲ್ಲ. ಅದಕ್ಕೆ ನೀವು ಇಲ್ಲೇನಾದರೂ 4 ಬರೆದ್ರೆ, ಇಲ್ಲೇನಾದರೂ 1/4 ಬರೆದ್ರೆ ಅದು ರಾಂಗು. ಇವಾಗ ಹೇಳ್ತಾ ಇದ್ದೀನಿ, ಆ 1/4 ಇಲ್ಲೇ ಬರಬೇಕು. ಸರ್, ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡ್ರೆ ನಾಟ್ ರಿಫ್ಲೆಕ್ಸ್ ಬರೋದು. ಇನ್ನೂ ಏನಾದ್ರು ತಗೋ, 1/3 ತಗೋ, 1/4 ತಗೋ, ಒಟ್ಟಿನಲ್ಲಿ ಫ್ರಾಕ್ಷನ್ನೇ ತಗೋಬೇಕು. ಗೊತ್ತಾಗ್ತಿದೆಯಾ? ಅವನು ಮಾರ್ಕ್ ಕೊಡೋದು ಈ ಡಸ್ ನಾಟ್ ಬಿಲಾಂಗ್ಸ್ ಟು ಅನ್ನೋದಕ್ಕೆ, ಮತ್ತು ಆರ್ ಈಸ್ ನಾಟ್ ಸಿಮೆಟ್ರಿಕ್ ರಿಫ್ಲೆಕ್ಸ್ ಅನ್ನೋದಕ್ಕೆ ಮಾರ್ಕ್ ಕೊಡ್ತಾನೆ. ಇದು ಆರೋ ಮಾರ್ಕ್ ತೋರಿಸಿರೋದು ಇಂಪಾರ್ಟೆಂಟ್. ನೀನು 1/2 ಸ್ಕ್ವೇರ್ ಮಾಡಿದ್ರೆ 1/4 ಬರುತ್ತೆ ಅನ್ನೋದು ನಿಜ. 1/4 ಹಿಂಗೆ ತೋರಿಸ್ಕೋ, ಇಲ್ಲಿ 1/4 ಬರಲ್ಲ. ಇದು 1/4 ಬರ್ಕೊಂಡ್ಬಿಟ್ರೆ ನಿಮ್ಮ ಮುಖಕ್ಕೆ ನೀವು ಉಕ್ಕೊಂಡಂಗಿರುತ್ತೆ. ರಿಫ್ಲೆಕ್ಸ್ ಅಲ್ಲಿ ಆರ್ಡರ್ ಪೇರಲ್ಲಿ ಸೇಮ್ ನಂಬರ್ಸ್ ಇರಬೇಕು. ಇಲ್ಲಿ 1/4 ಬರ್ದಾಕ ರವಿಂಗ್ ಸೇಮ್ ಇದ್ದಂಗೆ 1/2 1/4 ಸೇಮಾ? ಹಾಗಾಗ್ಬಿಡುತ್ತೆ. ಮತ್ತೆ ಸಿಮೆಟ್ರಿಕ್, ಇದು ಸಿಮೆಟ್ರಿಕ್ ಡಿಸ್ಪ್ರೂವ್ ಮಾಡೋಕ್ಕೆ ನಿನ್ನ ಕೈಯಲ್ಲಿ ಆಗಲಿಲ್ಲ. ಯಾವ ಎಕ್ಸಾಂಪಲ್ ತಗೊಂಡ್ರು, ಇಲ್ಲಿರೋ ನಂಬರ್ಸನ್ನೇ 2 ನಂಬರ್ಸ್ ಯೂಸ್ ಮಾಡ್ಕೊಂಬಿಡು. ಇದು ಬಿಲಾಂಗ್ಸ್ ಆಗುತ್ತೆ, ಇದು ಡಸ್ ನಾಟ್ ಬಿಲಾಂಗ್ಸ್ ಆಗುತ್ತೆ. ಹೌದಾ? ಇದನ್ನು ಮಾತ್ರ ದಯವಿಟ್ಟು ಇದೇ ಎಕ್ಸಾಂಪಲ್ ಬರೀಬೇಕು ಅಂತ ಏನಿಲ್ಲ. ಇವೆರಡು ಸೇಮೂ ಇರಬೇಕು. ಇವು ನೆತ್ಕೊಂಡೋಗಿ ಕಂಡೀಷನ್ ಆಗಿದಾಗ ಫಸ್ಟ್ ನಂಬರ್ ಎ, ಸೆಕೆಂಡ್ ನಂಬರ್ ಬಿ ಅಂತ ಅದು ಟ್ರೂ ಬರಬೇಕು. ನೋಡಿ, ಇವೆರಡು ಟ್ರೂ ಬರುತ್ತೆ. ಇದು ತೆಗೆದಾಕಿದ್ಮೇಲೆ ಇದು ಫಾಲ್ಸ್ ಬರುತ್ತೆ. ಅಲ್ಲಿಗೆ ವಿ ಆರ್ ಇನ್ ಸಕ್ಸಸ್ಫುಲ್ ಟು ಸರ್ಚ್ ಎಕ್ಸಾಂಪಲ್ ಆಫ್ ನಾಟ್ ಟ್ರಾನ್ಸಿಟಿವಿಟಿ. ಅವನಿಗೆ ಇನ್ನೊಂದು ಎಕ್ಸಾಂಪಲ್ ಯಾವುದೋ ಸಿಗಲಿ ಬಿಡಿ, ಅದು ನಾಟ್ ಟ್ರಾನ್ಸಿಟಿವಿಟಿ, ಅದಕ್ಕೂ ಮಾರ್ಕ್ ಇದಕ್ಕೂ ಮಾರ್ಕ್. ಆದರೆ ನಿನಗೆ ಗೊತ್ತಿಲ್ದಿರ ಯಾವುದೋ ನಂಬರ್ಸ್ ತೊಗೊಂಡು ಟ್ರಾನ್ಸಿಟಿವಿಟಿ ಅಂತ ಪ್ರೂವ್ ಮಾಡ್ಕೊಂಡು ಬಂದ್ಬಿಟ್ರೆ ಹೋಯ್ತು. ಅವ್ನು ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ ಹುಡುಕಿ ನಮಗೆ ಸಿಗಲಿಲ್ಲ ಸರ್, ನಿನ್ನ ಬ್ಯಾಡ್ ಲಕ್, ನೀನು ಹಾರ್ಡ್ ವರ್ಕ್ ಮಾಡಿಲ್ಲ, ಯು ಆರ್ ನಾಟ್ ಇಂಟೆಲ್. ಅವ್ರೇನು ಮಾಡಲಿ, ನೀನು ಫಾಲೋ ಅಪ್ ಮಾಡಿಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಪ್ರಾಬ್ಲಮ್ ಇಷ್ಟೊತ್ತು ನಿಲ್ಲಿಸ್ಬಿಟ್ಟೆ ಬೋರ್ಡ್ ಮೇಲೆ ನಾನು. ಸೊ ಅಲ್ಲಿಗೆ ಇದೇ ಎಕ್ಸಾಂಪಲ್ ನೆನ್ಪಿಟ್ಕೊಂಡು ಹೋಗ್ಬೇಕು ಸರ್. ಇಂಥದ್ದು ಇನ್ನು ಯಾವುದಾದ್ರೂ ಬಂದರೆ ಕರೆಕ್ಟಾಗಿ ಚೆಕ್ ಮಾಡಿ ನನ್ನ ಗಮನಕ್ಕೆ ತಂದು ಅದು ಬರ್ಕು. ಕೆಲವ್ರು ಜಾನ್ರು ಇರ್ತಾರೆ, ಸರ್ ಇಷ್ಟು ಹೇಳ್ತಾ ಇದ್ದಾರಲ್ಲ, ನಾವ್ಯಾಕೆ ಇನ್ನೊಂದು ಎಕ್ಸಾಂಪಲ್ ಹುಡುಕ್ಬೇಕು, ಗೊತ್ತಿರೋ ದಾರಿಯಲ್ಲಿ ಹೋಗೋಣ. ಯಾರೋ ಒಬ್ಬರು ದಾರಿ ತೋರಿಸಿದ್ರು, ಮುಚ್ಕೊಂಡು ಹೋಗ್ಬೇಕು ಆ ದಾರಿಯಲ್ಲಿ. ಈ ಕಡೆ ದಾರಿಯಿಂದ ಹೋಗ್ತೀನಿ ಅಂದರೆ ಅಕಸ್ಮಾತ್ ಆ ದಾರಿ ಸಕ್ಸಸ್ ಆದರೆ ಓಕೆ, ಫೇಲ್ಯೂರ್ ಆದರೆ ನಿನ್ನ ಹೆಡ್ಲಾಂಗೆ ನೀನೇ ಬಲ್ಪಶ್ರಾದಂಗೆ ಆಗ್ತದೆ. ಹಂಗೆ ನಾನು ಕೆಲವೊಂದು ಸ್ಪೆಸಿಫಿಕ್ ಆಗಿ ಹಾರ್ಡಾಗಿ ಏನು ಡೈರೆಕ್ಷನ್ ಕೊಡ್ತೀನೋ ಅವನು ಅದನ್ನೇ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡು. ಇಷ್ಟೊತ್ತು ಮಾಡಿದ ಸಿಲೆಬಸ್ ಎಲ್ಲಾದರೂ ಎಕ್ಸಾಂಪಲ್ ನೆನ್ಪಿಟ್ಕೋ, ಗಟ್ ಮಾಡು ಅಂತ ಹೇಳಿಲ್ಲ. ಇವಾಗ ಅವಶ್ಯಕತೆ ಬಂದಿದೆ, ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಬಿಟ್ಟು ಬೇರೆ ಏನಾದ್ರು ಬರ್ತಾರೆ, ಅದು ತಪ್ಪಾಗ್ಬೋದು ನಿನಗೆ ಗೊತ್ತಿಲ್ಲದ್ರೆ. ಯಾಕೆ ಅವೆಲ್ಲ ಸರ್ವೈವಲ್ ಆಗಬೇಕಾದ್ರೆ ಸ್ವಲ್ಪ ಕಾಂಪ್ರಮೈಸ್ ಆಗೋದು ಹತ್ರ, ಗಟ್ ಮಾಡೋದ್ರಲ್ಲಿ ಕಾಂಪ್ರಮೈಸ್ ಆಗೋ ಅಂತ ಹೇಳಿಲ್ಲ. ಟ್ರೈ ಟು ರಿಮೆಂಬರ್ ದಿ ಸೇಮ್ ಟೈಪ್ ಆಫ್ ಎಕ್ಸಾಂಪಲ್ಸ್. ಸೊ ಈ ಪ್ರಾಬ್ಲಮ್ ಇಷ್ಟು ನೀಟಾಗಿ ಮಾಡಬೇಕು. ಸುಮಾರು ಕ್ವಶನ್ ಪೇಪರ್ಗಳಲ್ಲಿ ಇಂಥ 3 ಇದೆ. ಕ್ಯೂಬ್ ಇದೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕ್ವೇರ್ ಇಲ್ಲ, ಕ್ಯೂಬ್ ಇಲ್ಲ, ಅದು ಥರ್ಡ್ ಪ್ರಾಬ್ಲಮ್, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 3 ಪ್ರಾಬ್ಲಮ್ಸ್ ಕೇರ್ಫುಲ್ಲಾಗಿ ಕಳೀರಿ.
ಇವು ಪ್ರಾಕ್ಟೀಸ್ ಮಾಡಿದ್ರೆ ಬರೋವಂಥವಲ್ಲ. ಯಾಕೆ ಸರ್, ಎಕ್ಸಾಂಪಲ್ಸ್ ಹುಡುಕ್ಬೇಕು, ಗೊತ್ತಾಗ್ತಿದೆಯಾ? ನೀಟಾಗಿ ಮಾಡಿಕ್ಕಿದ್ದೀನಿ, ವಿಡಿಯೋ ಪಾಸ್ ಮಾಡಿ ನೀವು ಕೂಡ ಈ ಎಕ್ಸಾಂಪಲ್ಸ್ ಹತ್ರ ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ. ಇವೇ ತಗೊಂಡ್ರೆ ಬೇಗ ಆನ್ಸರ್ ಮುಗಿದೋಗುತ್ತೆ, ಆಚೆ ಬರ್ತೀಯಾ ಅಂದರೆ ಎಕ್ಸಿಟ್ ಆಗ್ತೀಯ ಆ ಪ್ರಾಬ್ಲಮಿಂದ, ಚಾಯ್ಸ್ ಕ್ವಶನ್ಸ್ ಬರ್ಕೋಬೋದು ಅಂತ ಅರ್ಥ. ಆಗ್ಬೋದಾ? ಎಸ್ ನೋಡಿ, ಎಲ್ಲ ಕನ್ಕ್ಲೂಷನ್ಸಲ್ಲಿ ನಾಟ್ ಟ್ರಾನ್ಸಿಟಿವ್, ಇಲ್ಲಿ ನಾಟ್ ಟ್ರಾನ್ಸಿಟಿವ್, ಇಲ್ಲಿ ನಾಟ್ ಟ್ರಾನ್ಸಿಟಿವ್, ನಾಟ್ ರಿಫ್ಲೆಕ್ಸಿವ್, ಯಾವುದೂ ಆಗಲಿಲ್ಲ. ಇದು ಯಾವುದೂ ಆಗಲಿಲ್ಲ ಈ ಪ್ರಾಬ್ಲಮ್. ಅಕಸ್ಮಾತ್ ಸೀಟಲ್ಲಿ ಕೊಟ್ಬಿಟ್ಟ ಅವನು. ಈ ಪ್ರಾಬ್ಲಮ್ ಥಿಯರಿಗೆ ಪರ್ಫೆಕ್ಟಾಗಿ ಓದ್ಕೊಂಡಿರೋರು ಕೂಡ ಸೀಟಲ್ಲಿ ಎಕ್ಸಾಮ್ ತಪ್ಪು ಮಾಡಿರ್ತಾರೆ. ಯಾಕೆ ಸರ್? ಪರ್ಫೆಕ್ಟಾಗಿ ಸ್ಟೆಪ್ಸ್ ಪ್ರಾಕ್ಟೀಸ್ ಮಾಡಿರ್ತಾನೆ. ಅವನ ಮೈಂಡಲ್ಲಿ ಪ್ರಾಬ್ಲಮ್ ಆದಮೇಲೆ ನೋಡಿ ಈ ಪ್ರಾಬ್ಲಮ್ ಯಾವುದೂ ಆಗಲಿಲ್ಲ ಅಂತ ಫೈನಲ್ ಆಗಿ ಒಂದು ಸ್ಟೆಪ್ ನೆನ್ಪಿಟ್ಕೊಂಡ್ರೆ ಸೀಟಲ್ಲಿ ಬೆನಿಫಿಟ್ ಆಗಿಬಿಡುತ್ತೆ. ಮಾಡ್ತೀವಿ ಬಿಡಿ ಸರ್, ಇಲ್ಲಿ ಏನು ಬರುತ್ತೋ ಅದು ಬರ್ಕೊಂಡು ಬರ್ತೀವಿ ಸರ್ ಅಂದ್ರೆ ಥಿಯರಿಗೆ ಆಯಿತು. ಸ್ವಲ್ಪ ಹೊತ್ತು ಈ ಪ್ರಾಬ್ಲಮ್ ಕಳೆದಾದ್ಮೇಲೆ ಓವರ್ ಆಲ್ ಅಬ್ಸರ್ವೇಷನ್ ಕೊಟ್ಟರೆ ಇಲ್ಲೇ ಲೆಸ್ ದ್ಯಾನ್ ಈಕ್ವಲ್ ಟು ಬಿ ಸ್ಕ್ವೇರ್ ಅನ್ನೋ ಪ್ರಾಬ್ಲಮ್ ಏನಿಲ್ಲಾದ್ರೆ ಕಾಣಿಸಿದ್ರೆ ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವಿಟಿ ಆಗಲ್ಲ ಅಂತ ನೆನ್ಪಿಟ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆದರೆ ಸೀಟೆಲ್ಲ ಆಪ್ಷನ್ ಇರುತ್ತೆ, ಬೇಗ ಹಾಕ್ಬಿಡ್ಬೋದು, ಟೈಮ್ ಉಳಿಸ್ಬೋದು. ಗೊತ್ತಾಗ್ತಿದೆಯಾ? ಎಸ್, ಲಿಸನ್ ಕೇರ್ಫುಲಿ. ಕ್ವೆಶನ್ ನಂಬರ್ 23. ಅದೇ ಪ್ರಾಬ್ಲಮ್ ಅಂತ ಮೂರ್ಖರು ಹೋಗ್ಬೇಡಿ, ಸ್ಕ್ವೇರ್ ತೆಗೆದಾಕಿದ್ದಾನೆ. ಸೊ ಇಲ್ಲಿ ಸ್ಕ್ವೇರ್ ಇದ್ದಾಗ ಹಾಫ್ ತಗೊತಾ ಇದ್ರು. ಈಗ ಸ್ಕ್ವೇರ್ ತೆಗೆದಾಕಿದಂದರೆ ದಯವಿಟ್ಟು ಹಾಫ್ ತಗೋಬಾರ್ದು ಎಕ್ಸಾಂಪಲ್ಲು. ಇನ್ನೇನು ಸರ್, ಏನಾದರೂ ತಗೋ, ಇದು ರಿಫ್ಲೆಕ್ಸಿವ್ ಆಗುತ್ತೆ. ಟೂ ತಗೋ ಸರ್, 2 ಲೆಸ್ ದ್ಯಾನ್ ಈಕ್ವಲ್ 2ನ ಅಲ್ವಾ? ಅದನ್ನು ಮ್ಯಾಥ್ಸ್ ಸರ್ ಕೇಳೋ ಪ್ರಶ್ನೆನ. 3 ತಗೋ, 3 ಲೆಸ್ ದ್ಯಾನ್ ಈಕ್ವಲ್ 3ನ ಹೌದು ಸರ್. ಫ್ರಾಕ್ಷನ್ ತಗೋ, ಹಾಫ್ ಲೆಸ್ ದ್ಯಾನ್ ಈಕ್ವಲ್ ಟು ಹಾಫ್ ಸರ್. ಹಾಫ್ 1/4 ಅಂತ ಬರ್ದಿದ್ರು ಪ್ರೀವಿಯಸ್ ಪ್ರಾಬ್ಲಮಲ್ಲೇ. 3 ಅಲ್ಲಿ ಸ್ಕ್ವೇರ್ ಇತ್ತು, 1/2 ಬಿಕಮ್ಸ್ 1/4. ಇದು ಸ್ಕ್ವೇರ್ ಇಲ್ಲ, 1/2 ಬಿಕಮ್ಸ್ 1/2ನೇ. ಎನಿ ನಂಬರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇಟ್ ಸೆಲ್ಫ್. ಅಲ್ಲಿಗೆ ಇದು ರಿಫ್ಲೆಕ್ಸಿವ್ ಆಗ್ತಿದೆಯಾ ಆಗ್ತಿಲ್ವಾ? ಆಗ್ತಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಗಮನ ಕೊಡಿ. ಫಾರ್ ಆಲ್ ಸ್ಮಾಲ್ ಎ ಬಿಲಾಂಗ್ಸ್ ಟು ಎ, ಆರ್ ಅಂದರೆ ಸೆಟ್ಟು, ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಬಿಕಾಸ್ ರೀಸನ್ ಇಂಪಾರ್ಟೆಂಟ್, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಟ್ರೂ. ಸರ್ ಹಾಫ್ ತಗೊಂಡು ಏನು ಹಾಫ್ ತಗೊಂಡ್ರು, ಹಾಫ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹಾಫ್. ಪ್ರೀವಿಯಸ್ ಎಕ್ಸಾಂಪಲ್ ನಾಟ್ ರಿಫ್ಲೆಕ್ಸ್ ಅಂದರು, ಸ್ಕ್ವೇರ್ ಇತ್ತು, ಸ್ಕ್ವೇರ್ ಮಾಡಿದ ತಕ್ಷಣ ಇದ್ರ ವ್ಯಾಲ್ಯೂ ಕಡಿಮೆ ಆಗೋಯ್ತು, ಇದರ ವ್ಯಾಲ್ಯೂ ಜಾಸ್ತಿ ಆಗೋಯ್ತು. ಸೊ ಜಾಸ್ತಿ ಅಂದರೆ ಗ್ರೇಟರ್, ಅಲ್ಲಿ ನೋಡಿದ್ರೆ ಸಿಂಬಲ್ ಲೆಸ್ ಇತ್ತು, ಅದಕ್ಕೆ ಆಗಲ್ಲ ಅಂತ ಬರದೆ. ಇವಾಗ ಆಗುತ್ತೆ. ಅಲ್ಲಿಗೆ ಆರ್ ಈಸ್ ರಿಫ್ಲೆಕ್ಸಿವ್ ಆಯಿತು. ಎಕ್ಸಾಂಪಲಲ್ಲಿ ಸರ್ ಹಾಫ್ ತಗೋಬಾರ್ದ ನೋಡಿ, ಸ್ಕ್ವೇರ್ ಹೊಟ್ಟೋಯ್ತು ಅಂದರೆ ಹಾಫ್ ತಗೋಬಾರ್ದು, ಎಷ್ಟು ಸ್ಪಷ್ಟವಾಗಿ ಬರೋದು ಎಕ್ಸ್ಪ್ಲೇನ್ ಮಾಡುತ್ತೆ. ಆಮೇಲೆ ಸಿಮೆಟ್ರಿಕ್ ಬರೋಣ. ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಬರೋಣ. ಇಲ್ಲಷ್ಟೇ ಆಗಲೇ ತೊಗೊಂಡು ಎಕ್ಸಾಂಪಲ್ ತಗೋ, ಪರವಾಗಿಲ್ಲ. ಆದರೆ ಇದು ಆರ್ಡರ್ ಪೇರ್ ಅದರಲ್ಲಿ ಇದೆಯಾ ಇಲ್ಲ ಚೆಕ್ ಮಾಡ್ಕೋಬೇಕು. ಮತ್ತೆ ಅದೇ ರಾಮಾಯಣ ಬಂತು. ಯಾಕಂದರೆ ನಂಬರಿಂಗ್ಸಲ್ಲಿದ್ದರೆ ಬೇಗ ಪಿಕ್ ಮಾಡಿಬಿಡ್ತದೆ. ಆಲ್ಫಾಬೆಟ್ಸಲ್ಲಿರೋದ್ರಿಂದ ನೀನು ನಂಬರಿಂಗ್ ತಗೊಂಡು ಆಲ್ಫಾಬೆಟ್ಸಲ್ಲಿ ಹಾಕಿದಾಗ ಆ ರಿಲೇಷನ್ ಒಪ್ಕೊಂಡ್ರೆ ಇಲ್ಲಿ ಬಿಲಾಂಗ್ ಸ್ಟಾರ್ ಬರೀತೀವಿ, ಇಲ್ಲ ಅಂದ್ರೆ ಇಲ್ಲ. ಸರ್ ನೀವು ಬರ್ದಾಕಿದ್ದೀರಾ? ಎಸ್. 1, 2 ಅಲ್ಲಿ ಹಾಕೋನಪ್ಪ. 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2, ಟ್ರೂನ ಫಾಲ್ಸ್. 1 2ಗಿಂತ ಲೆಸ್ಸೇ, ಅದಕ್ಕೆ ಬಿಲಾಂಗ್ಸ್ ಟು. ಆದರೆ ಇಂಟರ್ಚೇಂಜ್ ಮಾಡಬೇಕಲ್ಲ, ಸಿಮೆಟ್ರಿ ಅಂದರೆ ಮಾಡಿದ್ದೀನಿ. ಆದರೆ ಬಿಲಾಂಗ್ಸ್ ಟು ಆರ ಡಸ್ ನಾಟ್ ಬಿಲಾಂಗ್ಸ್ ಟು ಆರ ನಿಮ್ಮ ಗಂಟಲ್ಲ, ನಿಮ್ಮ ಅಜ್ಜಿ ಗಂಟಲ್ಲ, ನಿಮ್ಮ ತಾತನ ಗಂಟಲ್ಲ, ಸಬ್ಜೆಕ್ಟ್ ಗಂಟಲ್ಲ. ಸಬ್ಜೆಕ್ಟನ್ನು ಕೇಳಿ ಬರೀಬೇಕದು. ಗೊತ್ತಾಯ್ತಾ? ಏನು ಸರ್ ಅದು? ಇಂಟರ್ಚೇಂಜ್ ಮಾಡಿದಾಗ ಇದು ಎ ಆಯಿತು, ಇದು ಬಿ ಆಯಿತು. ಸೊ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂದರೆ 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. 2 1ಗಿಂತ ಚಿಕ್ಕದಂತೆ. ಯಾರಾದರೂ ಕೇಳ್ತೀರಾ? ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆಗಲೇ ತೊಗೊಂಡು ಎಕ್ಸಾಂಪಲ್ ಇವಾಗಲೂ ವರ್ಕೌಟ್ ಆಯಿತು ನೋಡ್ರಿ. ಸಿಮೆಟ್ರಿಕ್ ತೊಗೊಂಡಿರ್ತಕ್ಕಂಥ ಎಕ್ಸಾಂಪಲ್ ಪ್ರೀವಿಯಸ್ ಪ್ರಾಬ್ಲಮ್ ಇವಾಗ ವರ್ಕೌಟ್ ಆಯಿತು. ಆಯ್ತಾ? ರಿಫ್ಲೆಕ್ಸಿವ್ ಆವಾಗ ಬೇರೆ ಇವಾಗ ಬೇರೆ. ಡೋಂಟ್ ಕನ್ಫ್ಯೂಸ್ ವಿತ್ ದಿಸ್. ಇಂಥದ್ದಿನ್ನ ಒಂದು ಥರ್ಡ್ ಪ್ರಾಬ್ಲಮ್ ಕ್ಯೂಬ್ ಬರುತ್ತೆ. ಇವಾಗೇ ಕನ್ಫ್ಯೂಷನ್ ಇದ್ದರೆ, ಕ್ಲಾರಿಟಿ ಇಲ್ದಿರ ಅದಕ್ಕಿನ್ನೂ ಕನ್ಫ್ಯೂಸ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಎಸ್. ತೊಡೋಣ ಪ್ಲೀಸ್. ಎಲ್ಲಿ ನೋಡಿ, ಇಲ್ಲಿ ಟ್ರಾನ್ಸಿಟಿವಿಟಿ ಆಗಂಗಿದ್ರೆ ಆಗುತ್ತೆ ಅಂತ ಬರೀಬೇಕು. ಯಾವುದಾದ್ರೂ ಎಕ್ಸಾಂಪಲ್ಲು ಟ್ರಾನ್ಸಿಟಿವಿಟಿ ಆಗದೆ ಇರೋದಿದ್ದು ನಿನಗೆ ಸಿಗದಿರೋ ಟ್ರಾನ್ಸಿಟಿವ್ ಅಂತ ಬರ್ಕೊಂಡು ಬಂದ್ಬಿಟ್ರೆ ಮುಗಿದೋಯ್ತು. ಆಗದೆ ಇರೋದಕ್ಕೆ ನಂಬರಿಂಗಲ್ಲಿ ಕೊಟ್ಟಿದ್ದೀನಿ.
ಆಗೋದಕ್ಕೆ ಆಲ್ಫಾಬೆಟ್ಸಲ್ಲಿ ಕೊಟ್ಟಿದೆ. ಹೌದಾ? ಇಲ್ಲಿ ಸ್ಕ್ವೇರ್ ಮಾಡೋಂಗಿಲ್ಲ. ಅದಕ್ಕೆ ನೀನು 1,2 ತಗೊತೀನಿ ಸರ್, ನೆಕ್ಸ್ಟ್ 2,3 ತಗೊತೀನಿ ಸರ್. ಹೆಂಗಾದ್ರೆ ಮಾಡು, 2 ಹೊಡೆದಾಗ 1 3 ಅಲ್ಲಿ ಹಾಕು. 1 ಲೆಸ್ ದ್ಯಾನ್ ಇಟ್ಕೊಳ್ತೀವಿ, ಒಪ್ಕೊಳ್ಳುತ್ತೆ ಸರ್. ನಾನು ಇದು ಹಾಫ್ ತಗೊಳ್ತೀನಿ, ಇದು 2 ತಗೊಳ್ತೀನಿ, ಇದು ಏನೋ ಸಮ್ 3ನೇ ಇರಲಿ ಸರ್. ಹಾಗೆ ರೆಡಿ. 2 ಹೋಯ್ತು. ಹಾಫ್ ಲೆಸ್ ದ್ಯಾನ್ ಇಕ್ವಲ್ ಟು 3. ಇದರಲ್ಲಿ ಇರೋವೇ ತಗೋಬೇಕು. ಮತ್ತೆ ನೀನು ಹಿಂಗೆಲ್ಲ ಮಾಡಬಾರ್ದು ನೋಡಿ. ಹಿಂಗೆಲ್ಲ ಮಾಡಿದ್ರೆ ಯು ಆರ್ ರಾಂಗ್. ಯಾಕೆ ಸರ್? ಇದನ್ನು ಬೇಕಾದ್ರೆ ಎತ್ಕೊಂಡಾಗಲ್ಲ ಆಕೆ ಚೆಕ್ ಮಾಡಿ ಬರಲ್ಲ. 1 ಲೆಸ್ ದ್ಯಾನ್ ಇಕ್ವಲ್ ಟು ಹಾಫ್, 1 ಹಾಫ್ಗಿಂತ ಕಡಿಮೆನಂತೆ. ತಪ್ಪು. ತಪ್ಪು ತಗೋಬಾರ್ದು, ಕರೆಕ್ಟ್ ತಗೋಬೇಕು. ನಾವು ಎಷ್ಟು ಎಕ್ಸಾಂಪಲ್ಸ್ ತೊಗೊಂಡ್ರು ಕೂಡ ಈ ಸೇಮ್ ಎಲಿಮೆಂಟ್ ಕ್ಯಾನ್ಸಲ್ ಆಗಿ ಉಳಿದಿರ್ತಕ್ಕಂಥ ಎಲಿಮೆಂಟ್ 6ರಲ್ಲಿ ಬರ್ತಾ ಇದೆ. ಆ ಥರ ಬರ್ದಿರೋ ಯಾವ್ದಾದ್ರು ಹುಡುಕಬೇಕು. ಆಗೋದಿಲ್ಲ. ಇದಕ್ಕೆ ಎಷ್ಟೊತ್ತು ಹುಡುಕಿದ್ರು ಕೂಡ ಸ್ಕ್ವೇರು ಕ್ಯೂಬ್ ಇಲ್ದಿರಿದ್ರೆ ಟ್ರಾನ್ಸಿಟಿವ್ ಆಗುತ್ತೆ. ಅಲ್ಲಿ ಏನು ಬರೀಬೇಕು? ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಎ ಲೆಸ್ ದ್ಯಾನ್ ಈಕ್ವಲ್ ಟು ಬಿ. ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್, ಬಿ ಲೆಸ್ ದ್ಯಾನ್ ಈಕ್ವಲ್ ಟು ಸಿ. ಎ ಲೆಸ್ ದ್ಯಾನ್ ಈಕ್ವಲ್ ಟು ಬಿ, ಎ ಬಿಗಿಂತ ಚಿಕ್ಕದು. ಬಿ ಲೆಸ್ ದ್ಯಾನ್ ಈಕ್ವಲ್ ಟು ಸಿ, ಬಿ ಸಿಗಿಂತ ಚಿಕ್ಕದು. ಹಾಗಾದರೆ ಇದು 100% ಇದು ಸಿಗಿಂತ ಕಡಿಮೆನೇ ಇರಬೇಕು. ಬಿಕಾಸ್ ಆಫ್ ದಿಸ್ ರೀಸನ್ ಇವೆರಡೂ ಬಂದಿದ್ದು ಇದರಿಂದ. ಆದರೆ ಇದರಿಂದ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಬರೀಬೇಕು, ಗ್ಯಾಪ್ ಬಿಡಬೇಕು. ಇಲ್ಲೇ ಬರ್ದಾಗ್ತಂತ ಇಟ್ಕೆ ಇದರಿಂದ ಇದು ಬಂತು ಅಂತ ಬಂದು, ಸಾರಿ, ಇದರಿಂದ ಇದು ಬಂತು, ಇದರಿಂದ ಇದು ಬಂದರೆ ಇದರಿಂದ ಇದು ಬಂತು ನೋಡಿ. ಅಲ್ಲಿಗೆ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಯಾಕಂದರೆ ಎ ಬಿಗಿಂತ ಸ್ಮಾಲ್, ಬಿ ಸಿಗಿಂತ ಸ್ಮಾಲ್. ಹಾಗಾದ್ರೆ 100% ಆಬ್ವಿಯಸ್ಲಿ ಸಿ ಇಸ್ ಬಿಗ್ಗರ್ ದನ್ ಎವರಿ ಎಲಿಮೆಂಟ್. ಆವಾಗ ಎ ಲೆಸ್ ದ್ಯಾನ್ ಈಕ್ವಲ್ ಟು ಸಿ ಬಿಲಾಂಗ್ಸ್ ಟು ಆರ್ ಈಸ್ ಟ್ರಾನ್ಸಿಟಿವ್. ಸ್ವಲ್ಪ ಡಿಫ್ರೆಂಟ್ ಇದೆ ಪ್ರಾಬ್ಲಮ್ ಇದು. ಸ್ಕ್ವೇರ್ ಇಲ್ಲಾಂದರೆ ಹಾಫ್ ತಗೋಬಾರ್ದು. ಹಾಫ್ ತಗೊಂಡ್ರು ಸಹ ನೀನು ಬಿಲಾಂಗ್ಸ್ನೇ ಬರುತ್ತೆ. ಹಾಗಾದ್ರೆ ಬರೀರಿ ಸರ್, ಬಿಲಾಂಗ್ಸ್ ಟು ಆರ್ ಅಂದ್ರೆ ರಿಫ್ಲೆಕ್ಸಿವ್ ಆಗುತ್ತೆ. ಆಗೋದನ್ನು ಯಾಕೆ ನೀನು ನಂಬರಿಂಗ್ಸಲ್ಲಿ ತೋರಿಸ್ತೀಯ? ಆಲ್ಫಾಬೆಟ್ಸಲ್ಲಿ ತೋರಿಸು. ಇದು ಇಂಪಾರ್ಟೆಂಟ್. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಇದು ಬರೆದ್ರೆ ಕೊಡಿ ಅಂತ ಹೇಳ್ತಾರೆ. ಬರೀ ಇದು ಬರೆದಿದ್ರೆ ಕೊಡಬೇಡಿ, 1 ಮಾರ್ಕ್ ಕಟ್ ಮಾಡಿ ರಿಫ್ಲೆಕ್ಸಿವ್ ಅಂತ. ಸಿಮೆಟ್ರಿಕ್ ಅಷ್ಟೇ. ಇದೇ ಎಕ್ಸಾಂಪಲ್ ತಗೋಬೇಕಾ ಸರ್? ಏನೋ ಅದು ಹಾಕಿದ್ರೆ ಫೇಲ್ಯೂರ್ ಆಗುತ್ತೆ ಅಂತ ಗೊತ್ತಿತ್ತು ತಗೊಂಡೆ. ಇಲ್ಲಿ ಯಾವ ಎಕ್ಸಾಂಪಲ್ ಅಲ್ಲಿ ತೊಗೊಂಡು ಹಾಫ್ ಅನ್ ಅವರ್ ಟೈಮ್ ವೇಸ್ಟ್ ಮಾಡು. ಟ್ರಾನ್ಸಿಟಿವಿಟಿ ಆಗೋವೇ ಬರ್ತವೆ. ಫ್ರಾಕ್ಷನ್ ತಗೋ, ನಾನ್ ಫ್ರಾಕ್ಷನಲ್ ತಗೋ, ಏನಾರು ತಗೋ, ಅವೇ ಬರ್ತವೆ. ಸೊ ಅಲ್ಲಿಗೆ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಗಲಿಲ್ಲ, ಟ್ರಾನ್ಸಿಟಿವಿಟಿ ಆಯಿತು. ಆರ್ ಈಸ್ ಟ್ರಾನ್ಸಿಟಿವ್. ಇಲ್ಲಿ ಟ್ರಾನ್ಸಿಟಿವ್ ಗೊತ್ತಾಗ್ತಿದೆಯಾ? ಟ್ರಾನ್ಸಿಟಿವ್ ಆಗುತ್ತಾ? ಅಲ್ಲಿಗೆ ಸಿಮೆಟ್ರಿಕ್ ಮಾತ್ರ ಆಗಲಿಲ್ಲ ಅಷ್ಟೇನಿಲ್ಲಿ. ಗೊತ್ತಾಯ್ತಾ? ಎಸ್, ಇದು ಏನು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂದು ಮಾತ್ರ ನೋಡ್ಕೋಬೇಕು. ಸೇಮ್ ಎಕ್ಸಾಂಪಲ್ ಇನ್ ಪ್ರೀವಿಯಸ್ ಟೈಮ್. ಆಯಿತಾ? ಇವೆರಡಕ್ಕೆ ಎಕ್ಸಾಂಪಲ್ ತಗೊಳ್ಳಿ. ಆಯಿತು. ಸ್ಕ್ವೇರ್ ಇಲ್ಲ ಅಂದರೆ ರಿಫ್ಲೆಕ್ಸ್, ಕೆಲವರು ಅಷ್ಟೇ. ಆವಾಗಲೇ ಸ್ಕ್ವೇರ್ ಇತ್ತು, ಅದು ಯಾವುದೂ ಆಗಲಿಲ್ಲ, ಇವಾಗ ಸ್ಕ್ವೇರ್ ಆಯಿತು, ಸಿಮೆಟ್ರಿಕ್ ಮಾತ್ರ ಆಗಲಿಲ್ಲ, ಇನ್ನು ಎರಡೂ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ನೆನ್ಪಿಟ್ಕೋಬೇಕು ನೀವು. ಗೊತ್ತಾಗ್ತಿದೆಯಾ? ಎಸ್ 24th ಪ್ರಾಬ್ಲಮ್ ಅಂಥದ್ದೇ ಕ್ಯೂಬ್ ಎಂಟ್ರಿ ಕೊಟ್ಟಿದೆ. ಮತ್ತೆ ಸ್ವಲ್ಪ ಜಾಣತನ ತೋರಿಸ್ಬೇಕು ನೀವು. ಆವಾಗಲೇ ಸ್ಕ್ವೇರ್ ಇತ್ತು, ಹಾಫ್ ತೊಗೊಂಡು. ಸ್ಕ್ವೇರ್ ಇರಲಿಲ್ಲ ಸೆಕೆಂಡ್ ಪ್ರಾಬ್ಲಮ್, ಹಾಫ್ ತಗೋಬಾರ್ದು ಅಂತೇಳಿ ತೊಗೊಂಡ್ರು ಕೂಡ ನಿಮಗೆ ರಿಫ್ಲೆಕ್ಸಿವ್ ಆಗ್ತಿತ್ತು ಪ್ರೀವಿಯಸ್ ಎಕ್ಸಾಂಪಲ್. ಇಲ್ಲಿ ಮತ್ತೆ ರಿಫ್ಲೆಕ್ಸಿವ್ ಹೋದಾಗ ಇಲ್ಲೇನಿದೆ 3. ಅವಾಗ ಫಸ್ಟ್ ಪ್ರಾಬ್ಲಮಲ್ಲಿ 2 ಇದ್ದಾಗ 1/3 ತಗೊಂಡು, ಈಗ 1/3 1/3 ತಗೊಳ್ಳೋಣ. ಇದೇ ತಗೋಬೇಕಂತೇನಿಲ್ಲ, 1/7 1/7 ತಗೋ. ಇಟ್ ಈಸ್ ಈಸಿ ಟು ರಿಮೆಂಬರ್ ಆಸ್ ವೆಲ್ ಆಸ್ ಎಕ್ಸ್ಪ್ಲೈನ್. ನಿಮ್ಗೆ ಜ್ಞಾಪಕ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಸರ್. ಓಕೆ, ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಇಟ್ ಈಸ್ ನಾಟ್ ಯುವರ್ ವಿಶ್. ಕನ್ಫ್ಯೂಸ್ ಆದರೆ ಏನೋ ಒಂದು ಬರೋದಾಗ್ತೀಯ. ವಿಲ್ ಆದರೆ ಎಕ್ಸ್ಪ್ಲೈನ್ ಮಾಡೋ ಏನೋ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ವಿಲ್ಲಿಂಗಲ್ಲಿ ಇದ್ದಾಗ ನೀನು ಪಾಠ ಕೇಳಿದರೆ ಸಾಕು, ಆಚೆ ಬಂದ್ಬಿಡ್ತೀನಿ ಸಬ್ಜೆಕ್ಟ್. ಇಲ್ಲಿ 1/3 ಹಾಕ್ತೀವಿ. ಇದು 1/27 ಆಗುತ್ತೆ ನೋಡಿ ರಾಜ. ಇದರಲ್ಲಿ ಯಾವುದು ಗ್ರೇಟರು? 1/3 ಗ್ರೇಟರ್. ಹಾಗಾದ್ರೆ ಏನು ಸಿಂಬಲ್ ಆಗಬೇಕಿತ್ತು? ಗ್ರೇಟರ್ ದರ್. ಬಟ್ ಅಲ್ಲಿರೋದೇನು ಲೆಸ್ ದನ್. ಅಲ್ಲಿರೋ ಥರ ಇಲ್ಲಿ ಹಾಕ್ಕೊಳ್ಳೋಣ. ಟ್ರೂ ಬರುತ್ತೋ ಫಾಲ್ಸ್ ಬರುತ್ತೋ ನೋಡೋಣ. ಅದು ಟೆಕ್ನಿಕಲ್ಲಿ ಗ್ರೇಟರ್ ದನ್ ತಗೋಬೇಕಾ ಲೆಸ್ ದನ್ ತಗೋಬೇಕಂತ ಇಷ್ಟೊತ್ತಿಗೆ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿರೋ ಸಿಂಬಲ್ ಇಲ್ಲಿ ತಗೋ, ಆಮೇಲೆ ಕ್ಯಾಲ್ಸಿ ಹೆಲ್ಪ್ ತಗೋ, ವ್ಯಾಲ್ಯೂಸ್ ಬರ್ಕೋ. ಈ ಸಿಂಬಲ್ಲು ನ್ಯಾಯ ಮಾಡ್ತಿದ್ಯಾ ಈ 2 ವ್ಯಾಲ್ಯೂಸ್ಗೆ ಅಂತ ಯೋಚನೆ ಮಾಡು. ಇಲ್ಲ, ಅನ್ಯಾಯ. ಯಾಕೆ ಸರ್? ಈ ವ್ಯಾಲ್ಯೂ ಇದಕ್ಕಿಂತ ಗ್ರೇಟರ್, ಅಲ್ಲಿ ನೋಡಿದ್ರೆ ಲೆಸ್ ಇದೆ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ವಾಟ್ ಯು ಸೇ ಅಬೌಟ್ ಆರ್? ಆರ್ ಈಸ್
ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ. ಇನ್ನು ಏನು ಸಿಮೆಟ್ರಿಕ್ ಬಂದಾಗ, ಸಿಮೆಟ್ರಿಕ್ ರಿಲೇಷನ್ಗೆ ಬಂದಾಗ ಇಲ್ಲಿ ನಾವು ಸ್ಕ್ವೇರ್ ಇದ್ದಾಗ ಇಲ್ಲಿ ಏನು ತೊಗೊಂಡಿದ್ವು ಬಿಫೋರ್ ಪ್ರೀವಿಯಸ್ ಪ್ರಾಬ್ಲಮ್ಗೆ ಹಾಫ್ ಆಫ್. ಆ ಹಾಫ್ ಆಫನ್ನು ಮತ್ತೆ ಸಿಮೆಟ್ರಿಕ್ ಯೂಸ್ ಮಾಡ್ಕೊಂಡು ನೆನಪಿದೆಯಾ? ಇದೆ. ಈಗ ಅದೇ ಕೆಲಸ ಮಾಡ್ತೀನಿ. ಹೇಗೆ ಬರ್ದಾಕ್ರಿ ಸರ್ ನೀವು ಬಿಲಾಂಗ್ ಸ್ಟಾರು, ನಾವು ಬರೆದ್ರೆ ತಪ್ಪು ಅಂತಾರೆ. ನೀವು ಬರೀರಿ, ಈ ಆರ್ಡರ್ ಪೇರ್ ಅಲ್ಲಿದೆಯೋ ಎಲ್ಲೋ ಚೆಕ್ ಮಾಡಿ, ಅಲ್ಲಿದೆಯೋ ಎಲ್ಲೋ ಚೆಕ್ ಮಾಡಿ. ನೀವು ಹೆಂಗೆ ಚೆಕ್ ಮಾಡಿದ್ರೆ ಸರ್? ಎಸ್, ಇಲ್ಲಿ ನೋಡಿ, 1 A ಪ್ಲೇಸಲ್ಲಿ ಹಾಕಿದೆ, 3 B ಪ್ಲೇಸಲ್ಲಿ ಹಾಕಿದೆ. ಇಲ್ಲಿ 1 ≤ 27 ಟ್ರೂ. ಇದು ಟ್ರೂ ಅಲ್ವಾ? ಅದಕ್ಕೆ ಬಿಲಾಂಗ್ಸ್ ಟು ಆರ್. ಹಾಗಂತೇಳಿ ಸಿಮೆಟ್ರಿಕ್ ಬರ್ದಾಗ್ತೀಯಾ? ಇಲ್ಲ. 3, 1 ಏನಾಗುತ್ತೋ ನೋಡ್ಬೇಕು. ಇಫ್ ಇಟ್ ಈಸ್ ಬಿಲಾಂಗ್ಸ್ ಟು ಆರ್, ಆರ್ ಇಸ್ ಸಿಮೆಟ್ರಿಕ್. ಇಫ್ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಇಸ್ ನಾಟ್ ಸಿಮೆಟ್ರಿಕ್. ಇಸ್ ಇಟ್ ಬೇಸ್ಡ್ ಆನ್ ಗಿವನ್ ಕಂಡೀಷನ್? ನೀನು ಇಷ್ಟ ಬಂದಂಗೆಲ್ಲ ನಾನು ಹೇಳಂಗಿಲ್ಲ. ಎಸ್, ಇಂಟರ್ಚೇಂಜ್ ಆಗೋಗಿದೆ. ಈಗ ಎ ಪ್ಲೇಸ್ಗೆ 3 ಬಂದಿದೆ, ಬಿ ಪ್ಲೇಸ್ಗೆ 1 ಬಂದಿದೆ, 1³ ಡಸ್ 1³ ಅಗೈನ್ 1. ಡಸ್ 3 <1 ರಾಂಗ್. ಆ ರಾಂಗ್ ಆಗಿದ್ದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೆದೆ. ಸೊ ವಾಟ್ಸ್ ಯುವರ್ ಕನ್ಕ್ಲೂಷನ್? ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆಗಲೇ 1, 2 ತಗೊಂಡಿದ್ದು ಪ್ರೀವಿಯಸ್ ಎಕ್ಸಾಂಪಲ್ಗೆ. ಇಲ್ಲಿ 1/2 1/2 ಇದ್ದಾಗ ಇವಾಗ 1/2 ಇದು ಇವಾಗ 1, 2 ತಗೋ ಬರುತ್ತೆ. ಆದರೆ ನೆನ್ಪಿಟ್ಕೊಳ್ಳೋಕ್ಕೆ ಈಸಿಯಾಗಿರುತ್ತಂತೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನು ಟ್ರಾನ್ಸಿಟಿವಿಟಿದು ಅವಾಗಿಂದ ಸ್ಟೋರಿ ಹೇಳ್ತಾನೆ ಇದ್ದೀನಿ. ಈ ಥರ ಆಲ್ಫಾಬೆಟ್ಸಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಅಲ್ಲಿ ನೀನು ಆರ್ಡರ್ ಪೇರ್ ಸೆಲೆಕ್ಟ್ ಮಾಡೋದ್ರಲ್ಲಿ ಎಡವಟ್ಟಾಗ್ತೀಯ. ಕಷ್ಟಪಟ್ಟು 2 ಆರ್ಡರ್ ಪೇರ್ ಸೆಲೆಕ್ಟ್ ಮಾಡೋದು 50% ಆದರೆ, ಆಮೇಲೆ ಆ 2 ಆರ್ಡರ್ ಪೇರ್ಸಲ್ಲಿ ಸೇಮ್ ನಂಬರ್ ಹೊಡೆದಾಕಿ ಉಳಿದಿರ್ತಕ್ಕಂಥದ್ದು ಸೆಟ್ಟಲ್ಲಿ ಆರಲ್ಲಿ ಇದೆಯಾ ಇಲ್ಲ ಅಂತ ತೋರಿಸಿ ಟ್ರಾನ್ಸಿಟಿವಿಟಿ ಆಗುತ್ತಿಲ್ಲ ಅಂತ ಚೆಕ್ ಮಾಡೋದು 50% ರಿಸ್ಕ್ ಇದೆ. ಅದು ಆರ್ಡರ್ ಪೇರ್ಸಲ್ಲಿ ಕಾಣಿಸ್ತಿದ್ರೆ ನಿನ್ಗೆ ರಿಸ್ಕ್ ಇಲ್ಲ, ಕಾಣ್ತಿಲ್ಲ. ಹಾಗಾದರೆ ನಿನ್ಗೆ ಇವಾಗ ಯಾಮಾರಿಸಿದ್ರೆ ಒಂದು ಕೆಲಸ ಮಾಡಿಬಿಡ್ತೀಯ. 1, 3 ತೊಗೊಳ್ಳಿ ಸರ್, 3, 5 ತೊಗೊಳ್ಳಿ ಸರ್. 1, 3 ಇಲ್ಲಿ ಹಾಕಿದೆ. ಎಲ್ಲಿ? ಎ ಪ್ಲೇಸಲ್ಲಿ 1 ಹಾಕಿದೆ, ಬಿ ಪ್ಲೇಸಲ್ಲಿ 3 ಹಾಕಿದೆ. ಅದೇನು ಬಿಲಾಂಗ್ಸ್ ಟು ಆರ್ ಆಯಿತು. ಹೌದಾ? 3, ಇದು ನಿಮ್ಮ ರ್ಯಾಂಡಮ್ ಆಗಿ ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳಕ್ಕೆ ಬಂದಿದ್ದೀನಿ, ರ್ಯಾಂಡಮ್ ಆಗಿ. ಆಮೇಲೆ 3, 5 ತೊಗೊಂಡೆ ಸರ್, ನನಗೆ 2 ನಂಬರ್ ಸೇಮ್ ಇರಬೇಕು ಅಂತ ಆಯ್ತು, ಒಪ್ಕೊಳ್ಳೋ, ನಿನ್ನ ಲೆಕ್ಕಾಚಾರಕ್ಕೆ ಬರಲ್ಲ. 3 ಇಲ್ಲಿ ಹಾಕ್ತೀಯ, 5³ ಇಲ್ಲಿ ಹಾಕ್ತೀಯ, 125. 3 < 125. ಅದು ನೀನು ಕರೆಕ್ಟಾಗಿ ತೊಗೊಂಡಿದ್ದೀಯ. ಇದು ಕರೆಕ್ಟಾಗಿ ತೊಗೊಂಡೆ, ಇದು ಕರೆಕ್ಟಾಗಿ ತೊಗೊಂಡೆ. ಕರೆಕ್ಟ್ ಅಂತ ಹೆಂಗೆ ಗೊತ್ತಾಯಿತು? ತೊಗೊಂಡಿದ್ದೇನೋ ರ್ಯಾಂಡಮ್ನೆಸ್ ಆಗಿ ಇಷ್ಟ ಬಂದಂಗೆ. ಈ 2 ನಂಬರ್ಸು ಸೇಮ್ ಇರಬೇಕು ಅಂತ ಮೇಂಟೈನ್ ಮಾಡಿ ನಿನಗೆ ಇಷ್ಟ ಬಂದ ಎಕ್ಸಾಂಪಲ್ ತೊಗೊಂಡಿದ್ದೆ, ಓಕೆ ಒಪ್ಕೊಳ್ಳೋಣ. ಆದರೆ ಇವೆರಡೂ ಸೇಮ್ ಇದೆ ಅನ್ನೋ ಟಾರ್ಗೆಟ್ ಮಾಡಿದೆ ಹೊರತು ಈ ಉಳಿದಿದ್ದೆರಡು ಅದರಲ್ಲಿ ಹಾಕಿದ್ರೆ ಒಪ್ಕೊಳ್ಳುತ್ತಿಲ್ವಾ? ಉಳಿದಿದ್ದಂದ್ರೆ ಯಾವುದಪ್ಪ? 1, 5 ಬಿಲಾಂಗ್ಸ್ ಟು ಆರು ಇಲ್ವೋ ನಮಗೇನು ಗೊತ್ತು? ನೋಡೋಣ. 1 < 125. ಹೀಗೆ 1 < 125 ಸರ್, ಆರ್ಗ್ಯೂ ಸ್ಟಾರ್ಟ್ ಆಯಿತು ನಿನ್ನ ಕಡೆಯಿಂದ. ಹೌದು ಸರ್, ಕರೆಕ್ಟು. ಹಾಗಾದರೆ ಬರ್ದಾಕೆ ಏನಂತೆ? ಬಿಲಾಂಗ್ಸ್ ಟು ಆರ್. ಆಗೇನಾಗೋಯ್ತು? ಟ್ರಾನ್ಸಿಟಿವಿಟಿ ಆಗೋಯ್ತು. ಬಹಳ ಬುದ್ಧಿವಂತಿಕೆ ನೀನು. ಆ ಥರ ಪಟ್ಟು ಅದು ಟ್ರಾನ್ಸಿಟಿವಿಟಿ ಇನ್ನೂ ಆಗದೇ ಇರೋ ಎಕ್ಸಾಂಪಲ್ ಸಿಗ್ತಾವಲ್ಲೋ ಇನ್ನೂ ಹುಡ್ಕೋಣ ಅನ್ನೋದು ಬಿಟ್ಟು ಯಾವುದೋ ಒಂದು ಟ್ರಾನ್ಸಿಟಿವಿಟಿ ಆಗೋಯ್ತು ಅಂತ ಲಾಡ್ಸ್ಕೊಂಡು ಆಚೆ ಬಂದ್ಬಿಡ್ತಂತೆ. ಹೋಯ್ತು. ಕರೆಕ್ಟಾಗಿ ತಗೊಂಡ್ರು ಕೂಡ ಹೋಯ್ತು. ಏನಾಗಿದೆ ಸರ್? ನಾವು ಸಬ್ಜೆಕ್ಟ್ ಏನು ತಪ್ಪು ಮಾಡಿಲ್ಲ, ಆದರೆ ಪ್ರಾಪರ್ಟಿನ ಹೋಗ್ಬಿಟ್ಟಿದೆ ಇಲ್ಲಿ ಟ್ರಾನ್ಸಿಟಿವಿಟಿ. ಏನಾಗಿದೆ ಸರ್? ದಿಸ್ ಇಸ್ ನಾಟ್ ರಾಂಗ್, ದಿಸ್ ಇಸ್ ನಾಟ್ ರಾಂಗ್, ದಿಸ್ ಇಸ್ ಬಿಲಾಂಗ್ಸ್ ಟು ಆರ್, ದಿಸ್ ಇಸ್ ಆಲ್ಸೋ ನಾಟ್ ರಾಂಗ್. ಸೊ ದಿಸ್ ಕಂಪ್ಲೀಟ್ ಸಬ್ಜೆಕ್ಟ್ ಶೋಸ್ ದಟ್ ಆರ್ ಇಸ್ ಟ್ರಾನ್ಸಿಟಿವ್. ಆದರೆ ಒಂದೊಂದು ವಿಚಾರ ಮರೀತಾ ಇದ್ದೀರಾ. ಚೆಕ್ಔಟ್ ದಿಸ್ ಎಕ್ಸ್ಪ್ಲನೇಷನ್ ಫಾರ್ ಡಿಫ್ರೆಂಟ್ ಎಕ್ಸಾಂಪಲ್ಸ್. ದಟ್ ಈಸ್ ನಥಿಂಗ್ ಬಟ್ ಫಾರ್ ಆಲ್. ಅದು ಇಂಪಾರ್ಟೆಂಟ್ ಇಲ್ಲಿ. ಹಾಗಾದ್ರೆ ನಾವು ತೊಗೊಂಡದ್ದು ಏನು ಸರ್? ಟ್ರಾನ್ಸಿಟಿವಿಟಿ ಆಗಿದೆ ಸರ್, ಇರಲಿ ಬಿಡಿ ಸರ್. ಅವನು ಆಗದೆ ಇರೋದು ಹುಡುಗ ಬರೀತಾನೆ ಸ್ಕೀಮಲ್ಲಿ, ಅವಾಗ ನೀನು ತಲೆ ಮೇಲೆ ಮಣ್ಣು ಹಾಕ್ಕೊಳ್ತೀಯ. ಎಂಥದ್ದು ಸರ್ ಅದು? ಅದಕ್ಕೆ ನಾನು ಅದನ್ನು ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡು ಟ್ರೈ ಮಾಡಬೇಕು ಅಂತ ಹೇಳಿದ್ದೆ ಇಲ್ಲಿ. ಸರ್ ಹಾಗಾದರೆ ಟ್ರಾನ್ಸಿಟಿವಿಟಿ ಆಗದಿರೋದಕ್ಕೆ ಏನಾದ್ರು ಎಕ್ಸಾಂಪಲ್ ಇದೆಯಾ ಸರ್? ಅದನ್ನು ಹೇಳ್ತಾ ಇದ್ದೀನಿ. ಎಲ್ರಿ ನೋಡಿ. ಇದಾ ಎಕ್ಸಾಂಪಲ್ ಇಲ್ಲಿದೆಯಾ? ಇದ್ರೆ ಬರೆಯೋಣ, ಇಲ್ಲ ಅಂದ್ರೆ ಇಲ್ಲ. 100 < 8 ರಾಂಗ್. ಹಾಗಾದರೆ 5 ಮಾಡೋಣ.
A plus L 100, B plus L 5. Then what is B cube? 125. Yes. 100 less than or equal to 25. True. True ಅನ್ನೋದು ರಫ್ ವರ್ಕ್ ಅಷ್ಟೇನೆ. 100 ಲೆಸ್ ದಾನ್ ಈಕ್ವಲ್ಸ್ ಟು 125 ಅನ್ನೋದು ಟ್ರೂ. ರಫ್ ವರ್ಕ್ ಅಷ್ಟೇನೆ. ಓನ್ಲಿ ರಫ್ ವರ್ಕ್. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಸೇಮ್ ಇರಬೇಕಷ್ಟೇ ನಂಬರ್ಸ್. ಮತ್ತಿಲ್ಲಿ ಒಂದು ಸಮ್ ಏನು ತಗೊಳ್ಳಿ 2 ತಗೊಳ್ತೀನಿ. ಇದು ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅನ್ನೋದು ಕೂಡ ಡೌಟೇ ನಮಗೆ. A plus L 5 ಹಾಕು, B plus L 2 ಹಾಕು. 5 ಲೆಸ್ ದಾನ್ ಈಕ್ವಲ್ ಟು 8. ಎಸ್ ಟ್ರೂ. 5 ಲೆಸ್ ದಾನ್ ಈಕ್ವಲ್ಸ್ ಟು 8. ಆ 8 ಇಲ್ಲಿ ಬರೆಯೋದು ಮೆಂಟಲ್ ಕೇಸ್ ಎಲ್ಲ ಮಾಡಬಾರ್ದು. ನೀನು ಬಿಗೆ ಏನು ತೊಗೊಂಡಿರ್ತೋ ಅದು ಕ್ಯೂಬ್ ಮಾಡಬೇಕಾದ್ರೆ ಇಲ್ಲಿ ಬರೀ. ಅದು ಕ್ಯೂಬ್ ಮಾಡಿಲ್ಲ ಅಂದ್ರೆ ಆ ನಂಬರ್ ಆಸ್ ಇಟ್ ಇಸ್ ಅಲ್ಲೇ ಬರುತ್ತೆ. ಸೊ ಬಿಲಾಂಗ್ಸ್ ಟು ಆರ್. ಸೊ ಜಸ್ಟ್ ಯುವರ್ success in selection of order pairs to disprove or prove transitivity. That's all. ಆರ್ಡರ್ ಪೇರ್ ಸಿಕ್ಕಿದೆ ನಿನ್ನ ಕೈಗೆ ಅಷ್ಟೇ. ಇನ್ನೊಂದು ಟ್ರಾನ್ಸಿಟಿವಿಟಿನ ನಾಟ್ ಟ್ರಾನ್ಸಿಟಿವಿಟಿನ ಸೆಕೆಂಡ್ರಿ. ಅದು ಗೊತ್ತಾಗ್ತಿದ್ಯಾ? ಎಸ್. 5 ಗೆಟ್ ಕ್ಯಾನ್ಸಲ್. ಇನ್ನೇನು ಉಳಿದಿದೆ? 100 100, 2 ಬಿಲಾಂಗ್ಸ್ ಟು ಆರ್ ಆಗುತ್ತಾ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಮತ್ತೆ ಬಿಲಾಂಗ್ಸ್ ಟು ಆರ್ ಆಯ್ತು ಅಂತ ಇಟ್ಕೋ, ಮತ್ತೆ ನೀನು ಬ್ಯಾಡ್ಲಕ್ಕೆ ಅದೇನು ಸರ್ ಇಷ್ಟು ಕಟ್ಟ ಟ್ರಾನ್ಸಿಟಿವಿಟಿ ಆಗದೆ ಇರೋದನ್ನ ಆ ಎಕ್ಸಾಂಪಲ್ ನಿನ್ನ ಕೈಗೆ ಸಿಗದಿರಾ ನೀನು ಎಷ್ಟೊತ್ತು ಟ್ರಾನ್ಸಿಟಿವಿಟಿ ಪ್ರೂವ್ ಮಾಡ್ಕೊಂಡಿದ್ರು ಕೂಡ ವೇಸ್ಟೇ. ಇವಾಗ ಇದು ಬಿಲಾಂಗ್ಸ್ ಟು ಆರ್ ಆದರೆ ಮತ್ತೆ ನಿನಗೆ ಲಾಸೇ. ಸುಮ್ಮನೆ ಇಷ್ಟೊತ್ತು ಮಾಡಿದ್ದು ಅದು ಟ್ರಾನ್ಸಿಟಿವಿಟಿ ಆಗ್ಬಿಡುತ್ತೆ. ಅವನ ಸ್ಕೀಮಲ್ಲಿ ಆಗದೆ ಇರೋದೊಂದು ಬರೀತಾನೆ, ನಿನಗೂ ಆಗದೆ ಇರೋದೊಂದು ಸಿಕ್ಬಿಟ್ರೆ ಇನ್ನು ಯಾವುದಾದ್ರೂ ಹಾಕ್ಕೊಳ್ಳಿ ಬಿಡು. ಒಂದು ಡಿಸಿಷನ್ ಬರೆದ್ರೆ ಸಾಕು ಆಗದೆ ಇರೋದಕ್ಕೆ. ಎಸ್. 100 A plus L ಹಾಕು, 2 B plus L ಹಾಕು. ಅದೇ ಮಾಡಿದ್ವಿ. ಬಟ್ ಇಲ್ಲಿಗೆ ತಗೊಂಡು 8 ಆಯಿತು. ಅಲ್ಲಿಗೆ 100 ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 8. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಆರ್ ಅಂದರೆ ಈ ರಿಲೇಷನ್ ನಾಟ್ ಟ್ರಾನ್ಸಿಟಿವ್. ಅದಾಯ್ತಾ? ಅಲ್ಲಿಗೆ ಇಲ್ಲಿ ಮತ್ತೆ ನಾನು ಬಯಸೋದು ಇಷ್ಟೇನೆ. ಈ ಕ್ಯೂಬ್ ಇತ್ತು ಹಾಫ್ ಕಮ್ ಹಾಫ್. ಮತ್ತೆ ಇಲ್ಲೇನಾದರೂ ಕ್ಯೂಬ್ ಮಾಡಿ 1/127 ಬರೆದ್ರೆ ತಪ್ಪಾಗುತ್ತೆ. ಕ್ಯೂಬ್ ಇರೋದು ಇಲ್ಲಿ. ಸೊ ಸೈಡ್ ವರ್ಕಲ್ಲಿ ಬರ್ಕೊ. ಇಲ್ಲೇ ಕೆಲವರು ಗೂಬ್ ಮುಂಡೆ ಮಕ್ಕಳು 1/127 ಬರೆದಿರ್ತಾರೆ. ಇಲ್ಲೇ 1/27 ಬರೆಯೋದು. ರಿಫ್ಲೆಕ್ಸಿವ್ ಒಪ್ಪುತ್ತಾ? ಈ ನಂಬರ್ ಸೇಮ್ ಇಲ್ಲ ಅಂದ್ರೆ ರಿಫ್ಲೆಕ್ಸಿವ್ ಹೆಂಗೆ ಒಪ್ಪುತ್ತಾ? ಅಲ್ಲೇ ಹೊಡೆದು ಬಿಸಾಕ್ತಾನೆ ಅವನು. ರಿಫ್ಲೆಕ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಇವೆರಡು ಸೇಮ್ ಇರಬೇಕು. ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಡಿಪೆಂಡಿಂಗ್ ಆನ್ ಸಬ್ಜೆಕ್ಟ್. ಇಲ್ಲಷ್ಟೇ ಈ ನಂಬರ್ಸೇ ಇಲ್ಲಿ ಬಂತು, ಏನು ಹೊಸದಾಗಿ ತಗೊಂಡಿಲ್ಲ. ಮತ್ತೆ ಇವು ಅಷ್ಟೇ, ಇವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಈ ನಂಬರ್ಸು. 105, 5, 2. ನಿನಗೇನಾದ್ರು ಇನ್ನೂ ಒಂದು ಎಕ್ಸಾಂಪಲ್ ನೆನಪಿದ್ದು ಅದು ನಿನ್ನಷ್ಟಿಗೆ ನೀನೇ ಸಕ್ಸಸ್ ಅನ್ಕೋಬೇಡ. ನೀನು ಎಲ್ಲೆಲ್ಲ ತಪ್ಪು ಮಾಡಿರ್ತೀವಿ ಆದರೂ ಕೂಡ ಡಸ್ ನಾಟ್ ಬಿಲಾಂಗ್ಸ್ ಟು ಬಂದಿರುತ್ತೆ. ನನ್ನ ಗಮನಕ್ಕೆ ತರದ್ರೆ ಟ್ರಾನ್ಸಿಟಿವಿಟಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಕೋಬೇಡ. ನಿನ್ನಷ್ಟು ನೀನು ತಗೊಂಡ್ರೆ ನಿನಗೆ ಗೊತ್ತಿಲ್ಲದ್ರೆ ಹೋಗಿರುತ್ತೆ. ಸೊ ಇವು ಮಾತ್ರ ಸ್ವಲ್ಪ ನನ್ನ ಮೇಲೆ ಡಿಪೆಂಡ್ ಆಗಿ. ಇಟ್ ಇಸ್ ನಾಟ್ ಇಂಡಿಪೆಂಡೆಂಟ್. ಇಟ್ ಇಸ್ ನಾಟ್ ಯುವರ್ ವಿಶ್. ದೀಸ್ ಎಕ್ಸಾಂಪಲ್ ಆರ್ ನಾಟ್ ಯುವರ್ ವಿಶ್. ಗೊತ್ತಿಲ್ಲದಿರೋ ಸ್ಲೋ ಪಾಯ್ಸನ್ ಟೈಪ್ ಇದೆ ಎಕ್ಸಾಂಪಲ್, ಹೋಗ್ಬಿಡ್ತದೆ. ಅರ್ಥಾಯ್ತು? ಅಲ್ಲಿಗೆ ಏನಾಯಿತು? ಟ್ರಾನ್ಸಿಟಿವ್ ನೋಡಿ, ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್. ಹಾಗಾದರೆ ಒಂದು ಕನ್ಕ್ಲೂಷನ್ ಆಗಿ ಇಲ್ಲಿ ಸ್ಕ್ವೇರ್ ಇರಲಿ ಫಸ್ಟ್ ಪ್ರಾಬ್ಲಮ್, ಕ್ಯೂಬ್ ಇರಲಿ ಥರ್ಡ್ ಪ್ರಾಬ್ಲಮ್. ಸ್ಕ್ವೇರ್ ಆಗಲಿ ಕ್ಯೂಬ್ ಆಗಲಿ ಕಾಣಿಸ್ತಂದ್ರೆ ಯಾವುದೂ ಆಗಲ್ಲ. ಫಿಕ್ಸ್ ಇಟ್ ಇನ್ ಯುವರ್ ಮೈಂಡ್. ಇಲ್ಲಿ ಏನೂ ಇಲ್ಲ ಅಂದರೆ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಎರಡೂ ಆಗುತ್ತೆ. ಇಲ್ಲಿ ಸ್ಕ್ವೇರ್ ಆಗಲಿ ಕ್ಯೂಬ್ ಆಗಲಿದ್ರೆ ಏನೂ ಆಗಲ್ಲ. ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಇಲ್ಲಿ ವರ್ಷ ಹಾಕ್ಬಿಟ್ರೆ ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಸಿಮೆಟ್ರಿಕ್ ಆಗಲ್ಲ ನೋಡಿ. ಅರ್ಥ ಆಯ್ತಾ? ಸೊ ದೀಸ್ 3 ಪ್ರಾಬ್ಲಮ್ಸ್ ಆರ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಕಾನ್ಸಿಕ್ವೆಂಟ್ ಆಗಿ ಮೂರಲ್ಲಿ ಯಾವುದೊಂದು ಹಾಕ್ತಾನೆ ಇರ್ತಾರೆ 3 ಮಾರ್ಕ್ಸ್ಗೆ. ಅಂದರೆ ಇವೆಲ್ಲ ಕೊಟ್ಟಿಲ್ಲ ಅಂದರೆ ಪ್ರೀವಿಯಸ್ ನಾವು ಮಾಡಿದ್ದೀವಿ. ಪ್ರಾಬ್ಲಮ್ ನಂಬರ್ 17 ಬಿಫೋರ್ ಇರೋ, 15 ಬಿಫೋರ್ ಇರೋವೆಲ್ಲ 3 ಮಾರ್ಕ್ಸ್ ಅವು ಕೂಡ ಕೊಡ್ಬೋದು. ಸೊ ಇವು ಜಾಸ್ತಿ ಕಾಣಿಸ್ತಿದೆ. ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಪ್ರಾಬ್ಲಮ್ ಇದು. ಐ ಥಿಂಕ್ ಇಟ್ ಈಸ್ 25. ಏನಿಲ್ಲ, ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಪ್ರಾಬ್ಲಮ್ ಅರ್ಥ ಆಗಬೇಕಾದ್ರೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿ. ಒಂದು ಲೈಬ್ರರಿಯಲ್ಲಿ 4 ಟೈಪ್ಸ್ ಬುಕ್ಸ್ ಇದೆ. PCMB ಟೆಕ್ಸ್ಟ್ ಬುಕ್ಸ್ NCERT ಇಟ್ಕೊಳ್ಳಿ. ಎವ್ರಿ ಟೆಕ್ಸ್ಟ್ ಬುಕ್ ಹ್ಯಾವಿಂಗ್ 200 pages. Every maths 200, physics 200 pages, chemistry 200 pages, biology 200 pages. ಯಾರು ಹೇಳಿದ್ರು ಸರ್? ಸೇಮ್ ನಂಬರ್ ಆಫ್ ಪೇಜಸ್. ಹೌದಾ?
ಅಲ್ಲಿಗೆ ಇಲ್ಲಿ ವಾಟ್ ಈಸ್ ದ ಕಾನ್ಸೆಪ್ಟ್? ಸೇಮ್ ನಂಬರ್ ಆಫ್ ಪೇಜಸ್. ಅಂದರೆ ಫಿಸಿಕ್ಸ್ ತೊಗೊಂಡಾಗ 200 ಪೇಜಸ್ ಇರುತ್ತೆ, ಕೆಮಿಸ್ಟ್ರಿ ತೊಗೊಂಡಾಗ ಇನ್ನು ಎಣ್ಸಂಗೆ ಇಲ್ಲ ಅದು 200, ಬಯಾಲಜಿ ತೊಗೊಂಡಾಗ ಅದು ಎಣ್ಸಂಗೆ ಇಲ್ಲ ಅದು 200, ಮ್ಯಾಥ್ಸ್ ತೊಗೊಂಡಾಗ ಅದು ಎಣ್ಸಂಗೆ ಇಲ್ಲ 200, ಎಲ್ಲ 200 ಪೇಜಸ್ ತೊಗೊಂಡಿದೆ. ಸೊ ಈಗ ವಾಟ್ ಈಸ್ ದ ಫಸ್ಟ್ ಪ್ರಾಪರ್ಟಿ? ರಿಫ್ಲೆಕ್ಸಿವ್. ಏನದು? ಎಕ್ಸ್. ಇಲ್ಲಿ ಎಕ್ಸ್ ಅನ್ನೋದು ಫಿಸಿಕ್ಸ್ ಬುಕ್ ಆದರೆ ನೆಕ್ಸ್ಟ್ ಎಕ್ಸ್ ಅನ್ನೋದು ಕೂಡ ಫಿಸಿಕ್ಸ್ ಬುಕ್ಕೆ. ಇದು ಬಿಲಾಂಗ್ಸ್ ಟು ಆರ್, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅನ್ನೋದು ಈ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿದೆ. ನೋಡೋಣ. ಎಕ್ಸ್ ಅಂಡ್ ಎಕ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಇದು ಮೀನಿಂಗ್ಫುಲ್ಲ ಮೀನಿಂಗ್ಲೆಸ್? ಮೀನಿಂಗ್ಫುಲ್ಲ ಮೀನಿಂಗ್ಲೆಸ್? ಇದು ರೀಸನ್ ಅಷ್ಟೇ. ಫಿಸಿಕ್ಸು ಮತ್ತು ಫಿಸಿಕ್ಸ್ ಬುಕ್ಕು ಒಂದೇ ಪೇಜಸ್ ಇದೆಯಂತೆ. ಇದು ಕೇಳೋದಕ್ಕೆ ಅಸಹ್ಯವಾಗಿದ್ದರೂ ಕೂಡ ಅದರಲ್ಲಿ ಮ್ಯಾಥಮೆಟಿಕಲ್ ಮೀನಿಂಗ್ ಮಾತ್ರ ಪಿಕ್ ಮಾಡ್ಕೋ. ಫಿಸಿಕ್ಸ್ ಬುಕ್ಕು ಇನ್ನೊಂದು ಫಿಸಿಕ್ಸ್ ಬುಕ್ ತಗೊಂಡಾಗ ನಂಬರ್ ಆಫ್ ಪೇಜಸ್ ಡಿಫ್ರೆಂಟ್ ಇರುತ್ತಾ? ಇಲ್ಲ, ಸೇಮ್ ಇರುತ್ತೆ. ಸೇಮ್ ಇದೆ ಅಂದರೆ ಬಿಲಾಂಗ್ಸ್ ಟು. ಸೊ ಆರ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿಕ್. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್. ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಫಸ್ಟ್ ಫಿಸಿಕ್ಸ್ ತೊಗೊಂಡಿದ್ಯಾ, ಆಮೇಲೆ ಕೆಮಿಸ್ಟ್ರಿ ತೊಗೊಂಡಿದ್ಯಾ. ಫಸ್ಟ್ ಕೆಮಿಸ್ಟ್ರಿ ತೊಗೊಂಡು ಆಮೇಲೆ ಫಿಸಿಕ್ಸ್ ತೊಗೊಂಡಾಗ ನಂಬರ್ ಆಫ್ ಪೇಜಸ್ ಏನಾದರೂ ವ್ಯತ್ಯಾಸ ಆಗುತ್ತಾ? ಬುಕ್ಸ್ ಇಂಟರ್ಚೇಂಜ್ ಮಾಡಿದಷ್ಟು ಒಂದು ಸೆಕೆಂಡ್ಗೆ ಪೇಜಸ್ ಇಂಟರ್ಚೇಂಜ್ ಆಗ್ಬಿಡುತ್ತಾ? ಇಲ್ಲ. ಆಗ ಪೇಜಸ್ ಸೇಮ್ ಇರುತ್ತೆ ಅಂದರೆ ಅದು ಕೂಡ ಬಿಲಾಂಗ್ಸ್ ಟು ಆರ್ ಎ. ಸೊ ಆರ್ ಈಸ್ ಇಲ್ಲಿ ರಿಫ್ಲೆಕ್ಸಿವ್ ಆಯಿತು, ಆರ್ ಈಸ್ ಸಿಮೆಟ್ರಿಕ್ ಆಯಿತು. ಮೂರನೇದು ಟ್ರಾನ್ಸಿಟಿವಿಟಿ. ಹೆಡ್ಡಿಂಗ್ ಬರೀಬೇಕು ನೀಟಾಗಿ, ಟ್ರಾನ್ಸಿಟಿವಿಟಿ ಅಂತ ಬರೀಬೇಕು. ಇಲ್ಲ ಅಷ್ಟೇ. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್. ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಸೆಂಟೆನ್ಸ್ ನೀಟಾಗಿ ಬರ್ಕೊಳ್ಳಿ. ವೈ ಆ್ಯಂಡ್ ಝೆಡ್ ಬಿಲಾಂಗ್ಸ್ ಟು. ಇಲ್ಲಿ ಕೆಮಿಸ್ಟ್ರಿ ಫಿಸಿಕ್ಸ್ ಯೂಸ್ ಮಾಡಬೇಡ, ನೀನು ಸಬ್ಜೆಕ್ಟ್ ಅರ್ಥ ಮಾಡ್ಕಂಗೆ ಹೇಳ್ಕೊಡ್ತಾ ಇದ್ದೀನಿ. ಫಿಸಿಕ್ಸ್ ಕೆಮಿಸ್ಟ್ರಿ ಆದರೆ ಇದು ಕೆಮಿಸ್ಟ್ರಿ ಮ್ಯಾಥ್ಸ್ ಇರ್ತದೆ. ಆಗ ವೈ ಆ್ಯಂಡ್ ಝೆಡ್ ಕೆಮಿಸ್ಟ್ರಿ ಮ್ಯಾಥ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಹೌದಾ? ಇವೆರಡು ಇದು 200, ಇದು 200, ಇದು 200, ಇದು. ಹಾಗಾದ್ರೆ ಇವೆರಡು ಏನಾಗಿರ್ಬೇಕು? ಹೌದು, ಕೂಡ 200. ಅಂದರೆ ಎಕ್ಸ್ ಆ್ಯಂಡ್ ಝೆಡ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ನಥಿಂಗ್ ಬಟ್ ಎಕ್ಸ್ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್. ಈ ಸೆಂಟೆನ್ಸ್ಗಳ ಮೇಲೆ ಬಿಲಾಂಗ್ಸ್ ಟು ಆರ್ ಬಂದಿದ್ದು. ಅಲ್ಲಿಗೆ ಕೊನೆ ಟ್ರಾನ್ಸಿಟಿವಿಟಿಯಲ್ಲಿ ಥರ್ಡ್ ಕನ್ಕ್ಲೂಷನ್ ಡಿಪೆಂಡಿಂಗ್ ಆನ್ ದಿಸ್ ಎಕ್ಸ್ಪ್ಲನೇಷನ್ ಇನ್ ಎವ್ರಿ ಪ್ರಾಬ್ಲಮ್. ದಿಸ್ ಬಿಲಾಂಗ್ಸ್ ಟು ಇನ್ ಸಿಮೆಟ್ರಿಕ್ ಪ್ರಾಪರ್ಟಿ ಎಕ್ಸ್ಪ್ಲನೇಷನ್ ಅಬೌಟ್ ಸೆಕೆಂಡ್ ಕಂಡೀಷನ್. ಅಂದರೆ ಇಂಟರ್ಚೇಂಜ್ ಮಾಡಿದಾಗ ಕೂಡ ಸೇಮ್ ಮೀನಿಂಗ್ ಬಂದರೆ ಬಿಲಾಂಗ್ಸ್ ಟು ಆರ್ ಬರ್ತಿಲ್ಲ. ಸೊ ಇಷ್ಟು ಸೆಂಟೆನ್ಸ್ ಬರ್ದಾಗ್ಬಿಟ್ಟು ಆರ್ ಇಸ್ ರಿಫ್ಲೆಕ್ಸಿವ್, ಆರ್ ಇಸ್ ಸಿಮೆಟ್ರಿಕ್, ಆರ್ ಇಸ್ ಟ್ರಾನ್ಸಿಟಿವ್, ಹೆನ್ಸ್ ಇಟ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ಕನ್ಕ್ಲೂಷನ್ ಮಾಡಿಬಿಟ್ರೆ ಅದು ಕೇಳದೇ ಇದ್ರಾಗ ಅವರು ಬರೆಯಂಗಿಲ್ಲ. ಅಕಸ್ಮಾತ್ ಅವ್ರು ಈಕ್ವಲೆನ್ಸ್ ರಿಲೇಷನ್ ಅಂತ ತೋರ್ಸಕ್ಕೆ ಕೇಳಿ ನೀನು ಕನ್ಕ್ಲೂಷನ್ ಬರ್ಕೊಂಡು ಬರೆದ್ರೆ ಗ್ಯಾರಂಟಿ 2 ಮಾರ್ಕ್ಸ್ ಹಾಕಕ್ಕೆ ಕೇಳ್ತಾರೆ. ಸೊ ಎಲ್ಲಿ ಎಕ್ಸಾಂಪಲ್ ತೊಗೊಳಂಗಿಲ್ಲ. ಇಟ್ ಈಸ್ ಈಸಿಯೆಸ್ಟ್ ಪ್ರಾಬ್ಲಮ್ಮು, ಅದಕ್ಕೆ ಒಂದು ಚೂರು ಮಾಡಿ ತೋರಿಸ್ಬಿಟ್ಟೆ. ಎಷ್ಟು ವರ್ಡಿಂಗ್ಸ್ ಬರ್ಕೊಂಡು ಹೋಗ್ತಾರೆ. ಇದು ಮೀನಿಂಗ್ ಕ್ವಶನ್ ಕೊಟ್ಟಿರೋದೆ, ಇದು ಇಂಟರ್ಚೇಂಜ್ ಮಾಡ್ಬರಿ ಬಿಲಾಂಗ್ಸ್ ಟು. ಈ ಮೀನಿಂಗ್ ಕ್ವಶನ್ ಕೊಟ್ಟಿರೋದೆ, ನೆಕ್ಸ್ಟ್ ಮೀನಿಂಗ್ ವೈ ತೆಗೆದು ಝೆಡ್ ಹಾಕಿದ್ದೀನಿ, ನೆಕ್ಸ್ಟ್ ಮೀನಿಂಗ್ ಕೂಡ ಅಷ್ಟೇ ಝೆಡ್ ವೈ ತೆಗೆದು ಝೆಡ್ ಹಾಕಿದ್ದೀನಿ. ಈ 3 ಸೆಂಟೆನ್ಸ್ ಅಲ್ಲಿರೋವೆ. ನಾನು ಇಲ್ಲಿ ಏನು ಬದಲಾವಣೆ ಮಾಡ್ಕೊಂಡು ಆ ಬದಲಾವಣೆ ತಕ್ಕಟ್ಟಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ ಡಸ್ ಇಟ್ ಈಕ್ವಲೆನ್ಸ್ ರಿಲೇಷನ್? 100%. ಎಸ್ ಲಾಸ್ಟ್ ಪ್ರಾಬ್ಲಮ್ 26th ಒನ್. ಅಲ್ಲಿ ಟೈಮ್ ಮುಗೀತದೆ. ಪ್ಲಸ್ ನೀವು ಇನ್ನೂ ನೋಟ್ಸ್ಗಳು ಕರೆಕ್ಷನ್ ಮಾಡಿಸ್ಕೊಂಡಿಲ್ಲ. ಕೆಲವರು ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸು ನಾನು ಎಲ್ಲರ ಮನೆಗಳ ಹತ್ರ ಅಡ್ರೆಸ್ ಉಟ್ಕೊಂಡು ಬರೋಕ್ಕಾಗೋದಿಲ್ಲ. ನನಗೆ ಅವೈಲಬಿಲಿಟಿ ಫೋನ್ ನಂಬರ್ ಸಾರಿದೆ, ಅವ್ರು ಕರೆಕ್ಷನ್ ಮಾಡ್ತಾ ಇದ್ದೀನಿ. ನೀವು ಕಾಲೇಜ್ ಹತ್ರ ತಂದು ದಯವಿಟ್ಟು ಕರೆಕ್ಷನ್ ಮಾಡಿಸ್ಕೋಬೇಕು. ಎಸ್ ಈ ಪ್ರಾಬ್ಲಮ್ ಮುಗಿಸೋಣ. ಫಸ್ಟ್ ಒನ್ ರಿಫ್ಲೆಕ್ಸಿವ್ ಅಲ್ವಾ? ಎಸ್. ಬಿ ಪ್ಲೇಸಲ್ಲಿ ಏನು ಮಾಡಬೇಕು? ಇದು ಬಿಲಾಂಗ್ಸ್ ಟು ಆರ ಡಸ್ ನಾಟ್ ಬಿಲಾಂಗ್ಸ್ ಟು ಆರ ಅನ್ನೋದು ಈ ಸೆಂಟೆನ್ಸ್ ಮೇಲೆ ಡಿಪೆಂಡ್, ಈ ಎಕ್ಸ್ಪ್ಲನೇಷನ್ ಮೇಲೆ ಡಿಪೆಂಡ್, ಈ ಡೇಟಾ ಮೇಲೆ ಡಿಪೆಂಡ್. ಬಿ ತೆಗೆದು ಯಾಕು? a minus 0. 0 even number. 0 is even. 0 even number. ಆಗಿದ್ದಕ್ಕೆ ಇದು ಬಿಲಾಂಗ್ಸ್ ಟು ಆರ್. ಸೊ ಆರ್ ಈಸ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಬರೋಣ. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್. ಅದು ನಾವೇ ತಗೋಬೇಕಂದ್ರೆ ಎ ಮೈನಸ್ ಬಿ ಈಸ್ ಈವನ್ ಆಗಿರುತ್ತೆ ಅಂತ ಇಟ್ಕೊ. ಮತ್ತು A4 B3 ತಗೋಬಾರ್ದು, ಮೆಂಟಲ್ ಬಿಹೇವಿಯರ್ ಮಾಡಬಾರ್ದು. A4 B ತಗೊಂಡ್ರಾಗ 4 - 3 1 ಇಸ್ ನಾಟ್ ಈವನ್, ಯುವರ್ ಸೆಲೆಕ್ಷನ್ ಇಸ್ ರಾಂಗ್. ಅಲ್ಲಿಗೆ ಇಲ್ಲಿ ಬಿಲಾಂಗ್ಸ್ ಟು ಆರ್ ಬರಬೇಕಲ್ಲಿ ಈವನ್ ಬರೋದೇ ತಗೋಬೇಕು. A ಮೈನಸ್ ಬಿ ಈವನ್ ಆದಾಗ ಬಿ ಮೈನಸ್ ಏನಾಗುತ್ತೆ? ಅದು ಈವನ್ನೇ, ಯಾಕಂದ್ರೆ ಮೈನಸ್ ಕಾಮನ್ ಬರುತ್ತೆ ಅಷ್ಟೇ. ಇಲ್ಲಿಗೆ ಮೈನಸ್ ಕಾಮನ್ ತಗೊಳ್ತೀವಿ. ಮೈನಸ್ ಕಾಮನ್ ತಗೊಂಡು ಸಿಂಪ್ಲಿಫಿಕೇಶನ್ ಅದು ಈವನ್. ಅಲ್ಲಿಗೆ ಮೈನಸ್ ತೆಗೆದಾಕಿದ್ರು ಸಹ ನೆಕ್ಸ್ಟ್ ಅದು ಕೂಡ ಈವನ್ನೇ.
ಅಲ್ಲಿಗೆ ಎ ಮೈನಸ್ ಬಿ ಈವೆನ್ ನಂಬರ್ ಬರೋದ್ರಿಂದ ಎಕ್ಸಾಂಪಲ್ ತಗೋ, ಇಂಟರ್ಚೇಂಜ್ ಮಾಡೋ ಎರಡು ಬರೋ ಆನ್ಸರ್ ಮತ್ತೆ ಈವೆನ್ ಆಗುತ್ತಿಲ್ಲ ಕೇಳಿ. 8 ಮೈನಸ್ 4 4 ಈವೆನ್, ಮೈನಸ್ 4 ಅದು ಈವೆನ್ನೇ. 4 ಮೈನಸ್ 8 ತಗೊಂತೀವಿ, ಅದು ಮೈನಸ್ 4 ಅದು ಈವೆನ್ನೇ. ಅಲ್ಲಿಗೆ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್, ಆರ್ ಈಸ್ ಸಿಮೆಟ್ರಿಕ್. ಲಾಸ್ಟ್ ಒನ್ ಟ್ರಾನ್ಸಿಟಿವ್ ತಗೊಳ್ಳೋಣ. ಇದು ಸ್ವಲ್ಪ ಕೇರ್ಫುಲ್ ಆಗಿ ಬರೀಬೇಕು. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಎ ಮೈನಸ್ ಬಿ ಈವೆನ್. ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಬಿ ಮೈನಸ್ ಸಿ ಈವೆನ್. ಅಷ್ಟು ಅರ್ಜೆಂಟ್ ಪಟ್ಟಿಲಿ ಟ್ರಾನ್ಸಿಟಿವಿಟಿ ಕನ್ಕ್ಲೂಡ್ ಮಾಡಬಾರದು. ಇವೆರಡನ್ನ ಆ್ಯಡ್ ಮಾಡ್ತೀವಿ. ಯಾಕೆ ಆ್ಯಡ್ ಮಾಡಬೇಕು ಹೇಳಿ ಸರ್, ಇಂಥ ಪ್ರಾಬ್ಲಮ್ ಒಂದು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಬಿ ಬಿ ಹೊರಟೋಗ್ಬೇಕು ಟ್ರಾನ್ಸಿಟಿವಿಟಿಗೆ, ಇಲ್ಲಿ ಆ್ಯಡ್ ಮಾಡಿದ್ರೆ ಹೋಗೋದು. ಅವಾಗ ಏನಾಗುತ್ತೆ, ಎ ಮೈನಸ್ ಸಿ ಆಗುತ್ತೆ. ನೀವು ಬಿ ಬಿ ಗೆಟ್ ಕ್ಯಾನ್ಸಲ್. ಈವೆನ್ ನಂಬರ್ ಪ್ಲಸ್ ಈವೆನ್ ನಂಬರ್ ಅಗೈನ್ ಈವೆನ್ ನಂಬರೇ. ಅಕಸ್ಮಾತ್ ಇಲ್ಲಿ ಆಡಿದ್ದಿದ್ರೆ ಫೇಲ್ಯೂರ್ ಆಗ್ತಾ ಇತ್ತು ನೋಡ್ರಿ ಟ್ರಾನ್ಸಿಟಿವಿಟಿ. ಹೆಂಗೋ ಹೇಳಿ ಸರ್, ಎ ಮೈನಸ್ ಬಿ ಆಡ್, ಬಿ ಮೈನಸ್ ಸಿ ಆಡ್, ಆಡ್ ಮಾಡ್ತೀವಿ. ಆಡ್ ನಂಬರ್ ಪ್ಲಸ್ ಆಡ್ ನಂಬರ್ ಇಸ್ ಈವನ್ ಆಗ್ತಿತ್ತು, ಬಟ್ ನಾಟ್ ಆಡ್. ಆವಾಗ ಟ್ರಾನ್ಸಿಟಿವಿಟಿ ಕೆಟ್ಟೋಗ್ತಾ ಇತ್ತು ಇಲ್ಲಿ. ಸೊ ಎ ಮೈನಸ್ ಸಿ ಈವನ್ ಆಗಿದ್ದಕ್ಕೆ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಬರೀತೀವಿ. ಈವನ್ ಪ್ಲಸ್ ಈವನ್ ಇಸ್ ಅಗೈನ್ ಈವನ್ ನಂಬರ್. ಇನ್ ದ ಸೇಮ್ ಎಕ್ಸಾಂಪಲ್, ಇಫ್ ದೇ ಆರ್ ಸಪೋಸ್ ಟು ಗಿವನ್ ದಟ್ ಎ ಮೈನಸ್ ಬಿ ಇಸ್ ಆಡ್ ನಂಬರ್, ದೆನ್ ಟ್ರಾನ್ಸಿಟಿವಿಟಿ ಹೋಗ್ತಿತ್ತು. ಹೆಂಗೆ ಸರ್, ಇದು ಆಡ್ ಆಗ್ತಿತ್ತು, ಇದು ಆಡ್ ಆಗ್ತಿತ್ತು. ಅಡಿಷನ್ ಮಾಡಿದಾಗ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್. ಆಡ್ ನಂಬರ್ ಪ್ಲಸ್ ಆಡ್ ನಂಬರ್ ಬೇಕಾದ್ರೆ ಎಕ್ಸಾಂಪಲ್ ನೋಡಿ ಈವನ್ ನಂಬರ್ ಬರ್ತಾ ಇತ್ತು, ಆವಾಗ ಟ್ರಾನ್ಸಿಟಿವಿಟಿ ಹೋಗ್ತಿತ್ತು. ಬಟ್ ಇಲ್ಲಿ ಈವನ್ ಪ್ಲಸ್ ಈವನ್ ಕೂಡ ಈವನ್ನೇ ಬರೋದ್ರಿಂದ ಬಿಲಾಂಗ್ಸ್ ಟು ಆರ್ ಬರ್ದಿದ್ದೀನಿ. ಅಲ್ಲಿಗೆ ವ್ಯಾಕ್ಸರ್ ಆಡ್ ಮಾಡೋದು ಅರ್ಥ ಆಗಲಿಲ್ಲ. ಬಿ ಬಿ ಕ್ಯಾನ್ಸಲ್ ಆಗಬೇಕು, ಎ ಸಿ ಉಳಿಬೇಕು. ಉಳಿದ ಮೇಲೆ ಈವನ್ ನಂಬರ್ ಅಂತ ಏನು ಸರ್ ಗ್ಯಾರಂಟಿ? ಈವನ್ ಪ್ಲಸ್ ಈವನ್ ಇದು ಆಡ್ ಮಾಡಿದ್ರೆ ಒಂದು ಇದು ಕೂಡ ಆಡ್ ಮಾಡಬೇಕು. ಈವನ್ ಪ್ಲಸ್ ಈವನ್ ಅಗೇನ್ ಈವನ್. ಸೊ ಬಿಲಾಂಗ್ಸ್ ಟು ದೇರ್ ಫಾರ್ ಆರ್ ಈಸ್ ಟ್ರಾನ್ಸಿಟಿವಿಟಿ. ಪ್ರೀವಿಯಸ್ ಎಕ್ಸಾಂಪಲ್ ಅಂದರೆ 25th ಒನ್ನು, ಪ್ರೀವಿಯಸ್ ಒನ್ 25th ಇದು ಕೇಳಿದಾಗ ನೀವು 30 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡ್ಕೊಂಡು ಬರ್ಬೋದು. ಏನು ರೀಸನ್ ಎಸ್ ಇಲ್ಲಿ 0 ಇಂಪಾರ್ಟೆಂಟ್ ಬರೀಲೇಬೇಕು. ಸುಮ್ಮನೆ ಎ ಮೈನಸ್ ಈಸ್ ಈವನ್ ಅಂತ ಬರೀಬಾರ್ದು. ಎಸ್ ರೀಸನ್ ಬರೆಯೋದು ಬಿಲಾಂಗ್ಸ್ ಟು ಆರ್, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೆಯೋದು, ಕನ್ಫ್ಯೂಷನ್ ಮಾಡ್ತಾ ಇರೋದು. ಎಸ್ ನೆಕ್ಸ್ಟ್ ವೀಕಲ್ಲಿ ಟೆಸ್ಟ್ಗಳು ಅನೌನ್ಸ್ ಮಾಡ್ತಾ ಇದ್ದೀವಿ. 8 days ನಡೀತದೆ. 4 subjects 8 days ಅನೌನ್ಸ್ ಮಾಡ್ತಾ ಇದ್ದೀನಿ. ಮಂಡೆಯಿಂದನೇ ಕಮೆಂಟ್ಸ್ ಆಗ್ಬೋದು. ಇನ್ನೂ 4 days ಇದೆ. ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ, ಸಂಡೇ, ಮಂಡೇ ಬಿಟ್ಟು 4 days ಇದೆ. ಒನ್ಸ್ ಅಗೈನ್ ಐ ವಿಲ್ ರಿಪೀಟ್. We are conducting 50 marks test about PCMB with 1 day gap for every subject. Gap means ಗ್ಯಾಪ್ ಇರೋದಿಲ್ಲ. ಈಗ 90 ಮೆಂಬರ್ಸ್ ಇವತ್ತು ಬಂದರೆ ಫಿಸಿಕ್ಸ್ ಬರೆಯೋಕ್ಕೆ, ಆ 90 ಮೆಂಬರ್ಸ್ ನಾಳೆ ಬರಲ್ಲ. ಇನ್ನು ರಿಮೈನಿಂಗ್ 90 ಮೆಂಬರ್ಸ್ ಅಲ್ಲಿ ಬರ್ತಾರೆ. ನಾವಿಲ್ಲಿ ಏನು ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಕ್ಸಾಮ್ ಮಾಡೋ ಪ್ಲಾನ್ ಮಾಡ್ತಾ ಇದ್ವಿ. ಯಾವಾಗ ಫಸ್ಟ್ 1 to 19 ರೋಲ್ ನಂಬರ್ ಫಸ್ಟ್ ದಿನ ಆಗ್ಬಿಡುತ್ತೋ, ನೆಕ್ಸ್ಟ್ 91 to 180 ರೋಲ್ ನಂಬರ್ ನೆಕ್ಸ್ಟ್ ದಿನ ಆಗುತ್ತೆ. ಆವತ್ತು ಗ್ಯಾಪ್ ಇರುತ್ತೆ ನಿಮಗೆ ಓದ್ಕೊಳ್ಳೋಕ್ಕೆ. ಹಂಗೆ ಗ್ಯಾಪ್ ಅಂದರೆ ಕಂಪ್ಲೀಟ್ ಎಲ್ಲರಿಗೂ ರಜಾ ಕೊಡಲ್ಲ. ಟೈಮ್ ಟೇಬಲ್ ಇವತ್ತು ಸಾಯಂಕಾಲ ಒಳಗೆ ನೀಟಾಗಿ ಸ್ಕೆಡ್ಯೂಲ್ ಮಾಡಿ ನಿಮ್ಗೆ ಕಳಿಸ್ತೀವಿ, ಸ್ಟಾರ್ಟ್ ಮಾಡಿ. ಸೊ ಆ ಟೆಸ್ಟ್ಗಳು 8 days ನಡೀತವೆ. ಇವಾಗ ಹೇಳ್ತಾ ಇದ್ದೀನಿ, 4 subjects, ಹಾಫ್ ಸ್ಟ್ರೆಂತ್, ನಥಿಂಗ್ ಬಟ್ ಈಚ್ ಸಬ್ಜೆಕ್ಟ್ ಟೇಕ್ 2 days, ನಥಿಂಗ್ ಬಟ್ 8 days. ಗ್ಯಾಪ್ ಅಂತಂದರೆ ಎಲ್ಲರಿಗೂ ರಜೆ ಸಿಗೋದಿಲ್ಲ. ನೀವು ಮನೆಯಲ್ಲಿದ್ದರೆ ಇನ್ನೊಬ್ಬ ನಿಮ್ಮ ಫ್ರೆಂಡ್ 90 ಬ್ಯಾಚಲ್ಲಿ ಇರ್ತಾರೆ. 1 to 90 ಒಂದಿನ, 90 to 180 ಒಂದಿನ, ಉಳಿದಿದ್ದವ್ರು ಇನ್ನೊಂದಿನ. ಸೊ ಅಲ್ಲಿಗೆ ನಮಗೆ ಕಾಲೇಜಲ್ಲಿ ಗ್ಯಾಪ್ ಇರೋದಿಲ್ಲ. ನಾವು ಎವ್ರಿಡೇ ಎಕ್ಸಾಮ್ ಮಾಡ್ತೀವಿ. ನಿಮ್ಗೆ ಓದ್ಕೊಳ್ಳೋಕೆ ಲ್ಯಾಬ್ ಎಕ್ಸಾಮ್ ಟೈಪಲ್ಲಿ ನಿಮ್ಗೆ ಒಂದಿನ ರಜೆ ಸಿಗುತ್ತೆ. ಆ ಸ್ಕೆಡ್ಯೂಲ್ ಎಲ್ಲ ನೀಟಾಗಿ ಪ್ಲಾನ್ ಮಾಡ್ತೀವಿ. ದಯವಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡಿ ಎಲ್ಲ ಸಬ್ಜೆಕ್ಟ್ಸ್ ಓದಬೇಕು. PCMB ಟೈಮ್ ಟೇಬಲ್ ಕಳಿಸ್ತೀವಿ, ಪ್ಲಾನ್ ಮಾಡಿದ್ದೀವಿ. ಓಕೆ, ಬಾಯ್.